ಎಂಐಒ ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಂಗಳೂರು ಅರ್ಪಿಸುವ ಬದುಕಿನ ಹೊಂಗಿರಣ ಸರಣಿ ಸಂಚಿಕೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾಯಿಲೆಗಳು ಬಂದಾಗ ಚಿಕಿತ್ಸೆ ನೀಡುವುದು ಸರ್ವೇ ಸಾಮಾನ್ಯ. ಚಿಕಿತ್ಸೆಗಳ ಪೈಕಿ ಪ್ರಮುಖವಾದ ಚಿಕಿತ್ಸೆಗಳಲ್ಲಿ ಒಂದು ಶಸ್ತ್ರಚಿಕಿತ್ಸೆ. ಪ್ರಾಚೀನ ಭಾರತದ ಸುಶ್ರುತ ಈ ಶಸ್ತ್ರಚಿಕಿತ್ಸೆಯ ಜನಕ. ಆಧುನಿಕ ಕಾಲಘಟ್ಟದಲ್ಲಿಯೂ ಶಸ್ತ್ರಚಿಕಿತ್ಸೆಗೆ ತನ್ನದೇ ಆದ ಮಹತ್ವವಿದೆ. ಕ್ಯಾನ್ಸರ್ ಕಾಯಿಲೆಯಲ್ಲಿಯೂ ಶಸ್ತ್ರಚಿಕಿತ್ಸೆಯ ಪಾತ್ರ ಅತ್ಯಂತ ನಿರ್ಣಾಯಕವಾಗಿದೆ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶಸ್ತ್ರಚಿಕಿತ್ಸೆಯಲ್ಲಿ ಬಾಯಿ, ಶ್ವಾಸಕೋಶ ಹಾಗೂ ಸ್ತನದ ಕ್ಯಾನ್ಸರ್ನ ಶಸ್ತ್ರಚಿಕಿತ್ಸೆಯ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಎಂಐಒ ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಂಗಳೂರು ಇದರ ಕ್ಯಾನ್ಸರ್ ಸರ್ಜನ್ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಇವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಸ್ತನದ ಕ್ಯಾನ್ಸರ್ ಎಂದ್ರೇನು ಮತ್ತು ಇದರ ವ್ಯಾಪಕತೆ ಏನು ಸರ್? ಯಾವ ಪ್ರಮಾಣದಲ್ಲಿ ಇದು ಇದೆ? ಈಗ ಬ್ರೆಸ್ಟ್ ಕ್ಯಾನ್ಸರ್ ನಮಗೆ ಕಂಡುಬರುವ ಹಾಗೆ ಈಗ ಹೆಂಗಸರಲ್ಲಿ ಅತಿ ಹೆಚ್ಚಾಗಿ ಬರ್ತಾ ಇದೆ. ಸಾಮಾನ್ಯವಾಗಿ 40 ವರ್ಷ ಮೇಲಿದ್ದ ಮಹಿಳೆಯರಿಗೆ ಕಂಡುಬರೋದು. ಆದರೆ ಇತ್ತೀಚೆಗೆ ನಮ್ಮ ದೇಶದಲ್ಲಿ 10 ವರ್ಷ ಕಮ್ಮಿ ಆಗಿದೆ. 30 ವರ್ಷದೊಳಗೇನೂ ಬರುವ ಹಾಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದ್ದರಿಂದ ಸ್ತನದಲ್ಲಿ ಗಡ್ಡೆ ಏನಾದರೂ ಕಂಡು ಬಂದರೆ ಅದನ್ನು ಪರೀಕ್ಷೆ ಮಾಡಿಸಿ ಅದು ಕ್ಯಾನ್ಸರ್ ಗಡ್ಡೆ ಅಲ್ಲ ಅಂತ ಅದನ್ನೊಂದು ಕನ್ಫರ್ಮ್ ಅಂದರೆ ಹೇಳ್ತೇವೆ. ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಏನು ಟ್ರೀಟ್ಮೆಂಟ್ ಮಾಡಿದ್ರೇನು ಮಾಡದಿದ್ರೂ ದೊಡ್ಡ ತೊಂದರೆ ಇಲ್ಲ. ಕ್ಯಾನ್ಸರ್ ಆದರೆ ಟ್ರೀಟ್ಮೆಂಟ್ ಮಾಡಲೇಬೇಕು. ಸೊ ಕ್ಯಾನ್ಸರ್ಗೆ ಯಾವ ಥರ ಟ್ರೀಟ್ಮೆಂಟ್, ಯಾವ ಥರ ನಾವು ಅದನ್ನು ಡಯಾಗ್ನೋಸಿಸ್ ಮಾಡ್ತೇವೆ, ಯಾವ ಥರ ಅದನ್ನು ಟ್ರೀಟ್ಮೆಂಟ್ ನಾವು ಮಾಡ್ತೇವೆ ಅಂದರೆ, ಫಸ್ಟ್ ಸ್ಟೆಪ್ಪಲ್ಲಿ ಮಹಿಳೆಯರಿಗೆ ಅವ್ರ ಗಡ್ಡೆ ಅಂತ ಆಸ್ಪತ್ರೆಗೆ ಬಂದ ತಕ್ಷಣ ನಾವು ಟೆಸ್ಟ್ ಮಾಡಿ ನೋಡ್ತೇವೆ. ಕೆಲವೊಮ್ಮೆ ನಮಗೆ ಟೆಸ್ಟಿಂಗಲ್ಲೇ ಗೊತ್ತಾಗುತ್ತೆ ಇದರಲ್ಲಿ ಏನು ತೊಂದರೆ ಇರಲ್ಲ. ಆಗಲೇ ನಾವೊಂದು ಸೂಜಿ ಟೆಸ್ಟ್ ಮಾಡಿ ಅದನ್ನು ಕ್ಯಾನ್ಸರ್ ಇಲ್ಲ ಅಂತ ಒಂದು ಪ್ರೂಫ್ ಮಾಡಿ ಅವರನ್ನು ಮನೆಗೆ ಕಳಿಸ್ಕೊಡ್ತೀವಿ. ಇಲ್ಲಾಂದರೆ ಮಾತ್ರೆ ಹಾಕ್ಕೊಂಡು ಆಮೇಲೆ ಒಂದು 6 ಮಂತ್ಸ್ ಇಲ್ಲಾಂದ್ರೆ ವರ್ಷ ಇಲ್ಲ ಬರಬೇಡಿ ಅಂತ ಹೇಳ್ತೀವಿ. ಏನೋ ಗಡ್ಡೆ ದೊಡ್ಡದಾದ್ರೆ ಬನ್ನಿ. ಅವ್ರು ತುಂಬ ಅದರ ಮೇಲೆ ಟೆನ್ಷನ್ ಮಾಡಿಕೊಂಡ್ರೆ ಅದನ್ನೊಂದು ಸಣ್ಣ ಪುಟ್ಟ ಅಲ್ಲೇ ಲೋಕಲ್ ಅನಸ್ತೇಷನ್ ಅಂತ ಹೇಳ್ತೇವೆ, ಸರ್ಜರಿ ಮಾಡಿ ತೆಗೆದುಬಿಡ್ತೀವಿ. ಜಸ್ಟ್ ಬೇಸಿಕಲಿ ಅವ್ರಿಗೆ ಏನಂದರೆ ಟೆನ್ಷನ್ ಆಗುತ್ತೆ ಗಡ್ಡೆ ಅಂತ. ನೆಕ್ಸ್ಟ್ ಸ್ಟೆಪ್ ಏನಂದರೆ, ಈ ಸೂಜಿ ಪರೀಕ್ಷೆ ಅತಿ ಮುಖ್ಯವಾದದ್ದು ಬ್ರೆಸ್ಟ್ ಕ್ಯಾನ್ಸರಲ್ಲಿ ಡಯಾಗ್ನೋಸಿಸ್ ಮಾಡೋಕ್ಕೆ. ಆದರೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಂತ ಇರ್ತದೆ. ಈ ಸ್ಕ್ರೀನಿಂಗ್ ಪ್ರೋಗ್ರಾಮಲ್ಲಿ ಮ್ಯಾಮೋಗ್ರಾಮು ಮತ್ತು ಅಲ್ಟ್ರಾಸೌಂಡ್ ಆಫ್ ದ ಬ್ರೆಸ್ಟ್ ಇದೆರಡು ಮುಖ್ಯವಾಗಿ ಯೂಸ್ ಆದಂಥ ಇನ್ವೆಸ್ಟಿಗೇಷನ್ಸ್. ಈ ಇನ್ವೆಸ್ಟಿಗೇಷನ್ಸ್ ನಾವೀಗ ಟೆಸ್ಟ್ ಮಾಡ್ತೇವೆ. ಫಸ್ಟ್ ಟೆಸ್ಟಿಂಗ್ ಮಾಡ್ತೀವಿ ಪೇಷಂಟನ್ನು. ಇಲ್ಲಾಂದರೆ ಈವನ್ ಕೆಲವರು ನಾರ್ಮಲ್ ಹೆಂಗಸರು ಒಂದು ಸಲ ಇದು ತುಂಬ ಹೆಲ್ತ್ ಕಾನ್ಷಿಯಸ್ ಇದ್ದವರು ಟೆಸ್ಟಿಂಗ್ ಬರ್ತಾರೆ, ಬ್ರೆಸ್ಟ್ ಸ್ಕ್ರೀನಿಂಗ್ ಪ್ರೋಗ್ರಾಮ್. ಅದರಲ್ಲಿ ಒಂದು ಡಾಕ್ಟರ್ ಇಲ್ಲಾಂದರೆ ಬ್ರೆಸ್ಟ್ ಸ್ಕ್ರೀನಿಂಗ್ಗೆ ಒಂದು ಲೇಡಿ ನರ್ಸನ್ನು ನಾವು ಟ್ರೈನಿಂಗ್ ಕೊಟ್ಟಿರ್ತೀವಿ. ಅವ್ರು ಟೆಸ್ಟ್ ಮಾಡಿ ಫರ್ದರ್ ಅಲ್ಟ್ರಾಸೌಂಡ್ ಆಫ್ ದ ಬ್ರೆಸ್ಟ್ ಇಲ್ಲಾಂದರೆ ಮ್ಯಾಮೋಗ್ರಾಮ್ ಇದೆರಡಕ್ಕೆ ಹೇಳಿಕೊಡ್ತೇವೆ. ಆಮೇಲೆ ಅದರಲ್ಲಿ ಏನಾದರೂ ಡೌಟ್ಫುಲ್ ಏನಾದರೂ ಇದ್ದರೆ ಅದನ್ನು ನಾವು ಸೂಜಿ ಟೆಸ್ಟ್ ಮಾಡ್ತೇವೆ. ಅಂದರೆ ಬೇರೆ ಬೇರೆ ಪರೀಕ್ಷಾ ವಿಧಾನಗಳ ಮೂಲಕ ಅದನ್ನು ಪತ್ತೆ ಹಚ್ತೀರಿ ಅದು. ಸೊ ಈ ಸೂಜಿ ಟೆಸ್ಟಲ್ಲಿ ಒಂದು ಸಣ್ಣ ನೇರವಾದ ಸೂಜಿಯನ್ನು ಹಾಕಿ ಅದರಿಂದ ಸ್ವಲ್ಪ ಗಡ್ಡೆಯ ಅಂಶವನ್ನು ತೆಗೆದು ಟೆಸ್ಟಿಗೆ ಕಳಿಸ್ತೇವೆ. ಆ ಟೆಸ್ಟಲ್ಲಿ ಕ್ಯಾನ್ಸರ್ ಅಂತ ಬಂದರೆ ಮುಂದೆ ನಾವು ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಇನ್ವೆಸ್ಟಿಗೇಷನ್ ಏನಕ್ಕೆ ಮಾಡ್ತೇವೆ ಅಂದರೆ, ಆ ಸ್ತನದಲ್ಲಿ ಎಷ್ಟು ದೊಡ್ಡದಾಗಿದೆ, ಅಲ್ಲೇ ಏನಾದರೂ ಹರಡಿದೆಯಾ ಇಲ್ವೋ, ಅಲ್ಲ ದೇಹದಲ್ಲಿ ಹರಡಿದೆಯಾ ಇಲ್ವೋ ಅಂತ ಟೆಸ್ಟ್ ನಡೆಸ್ತೇವೆ. ಸೊ ಅದಂತ ಅಲ್ಲಿ ಸ್ತನದಲ್ಲಿ ಎಷ್ಟು ದೊಡ್ಡದಾಗಿದೆ, ಅಲ್ಲಿ ಹತ್ತಿರ ಅಂದರೆ ಆಕ್ಸಿಲ್ ಅಂತ ಹೇಳ್ತೇವೆ, ಇಲ್ಲಿ ಅಲ್ಲಿಗೆ ಸ್ಪ್ರೆಡ್ ಇದೆಯಾ, ದೇಹದಲ್ಲಿ ಸ್ಪ್ರೆಡ್ ಆಗಿದೆ, ಇದನ್ನು ಎರಡು ನೋಡಿ ಸ್ಟೇಜ್ ಮಾಡ್ತೇವೆ. ಈ ಸ್ಟೇಜಿಂಗಲ್ಲಿ 1, 2, 3, 4 ಸ್ಟೇಜ್ ಇದೆ. ಸೊ 1, 2ನೇ ಸ್ಟೇಜಲ್ಲಿ ಬಂದರೆ ಅಂದರೆ ಅರ್ಲಿ ಬ್ರೆಸ್ಟ್ ಕ್ಯಾನ್ಸರ್, ವೇಗವಾಗಿ ಬಂದ ಬ್ರೆಸ್ಟ್ ಕ್ಯಾನ್ಸರ್ಸ್. 3rd ಸ್ಟೇಜ್ ಮತ್ತು 4th ಸ್ಟೇಜ್ ಬಂದರೆ ಅಡ್ವಾನ್ಸ್ಡ್. 3rd ಸ್ಟೇಜಲ್ಲಿ ಬಂದರೆ ಲೋಕಲಿ ಅಡ್ವಾನ್ಸ್ಡ್ ಬ್ರೆಸ್ಟ್ ಕ್ಯಾನ್ಸರ್, ಅಂದರೆ ಅಲ್ಲೇ ದೊಡ್ಡದಾಗಿದೆ, ಹರಡಿಲ್ಲ ಅಂತ. 4th ಸ್ಟೇಜಲ್ಲಿ ಬಂದರೆ ದೊಡ್ಡದಾಗಿದೆ, ದೇಹದಲ್ಲಿ ಹರಡಿ ಹೋಗಿದೆ ಅಂತ. ಸೊ ಅದು 4th ಸ್ಟೇಜ್. ಮತ್ತೊಂದು ಸ್ಟೇಜ್ ಇದೆ ಈವನ್ ಫಸ್ಟ್ ಸ್ಟೇಜ್ಗಿಂತ ಮೊದಲು, ಅಂದರೆ ಕ್ಯಾನ್ಸರ್ ಆಗಲಿಲ್ಲ ಆದರೆ ಕ್ಯಾನ್ಸರ್ ಆಗುವ ಚಾನ್ಸಸ್ ಜಾಸ್ತಿ ಇದೆ ಅಂತ. ಅದಕ್ಕೆ ಇನ್ ಸಿಟು ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಅದನ್ನು ಕಂಡು ಬರ್ಬೋದು. ಸೊ ಈ ಥರ ಸ್ಟೇಜ್ ಮಾಡಿದ ನಂತರನೇ ನಾವು ಒಂದು ಟ್ರೀಟ್ಮೆಂಟಿಗೆ ಪ್ಲ್ಯಾನ್ ಮಾಡೋದು. ಸೊ ಬಂದ ತಕ್ಷಣ ಒಂದು ಪೇಷಂಟ್ ನೋಡಿದ ತಕ್ಷಣ ಅವ್ರು ಕೇಳ್ತಾರೆ ಯಾವ ಟ್ರೀಟ್ಮೆಂಟ್, ಏನು ಟ್ರೀಟ್ಮೆಂಟ್, ಎಷ್ಟಾಗ್ಬೋದು ನಮ್ಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಕಂಪ್ಲೀಟ್ ಒಂದು ಫಸ್ಟ್ ಸ್ಟೆಪ್ ಏನಂದರೆ ಡಯಾಗ್ನೋಸಿಸು. ಸೆಕೆಂಡ್ ಸ್ಟೆಪ್ ಏನಂದರೆ ಅದರದ್ದು
ಎಷ್ಟು ಹರಡಿದೆ, ಯಾವ ಸ್ಟೇಜಲ್ಲಿದೆ, ಯಾವ ಹಂತದಲ್ಲಿ ಯಾವ ಹಂತದಲ್ಲಿದೆ, ಅದನ್ನು ನಡೆಸಿದ ನಂತರ ಥರ್ಡಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಇದಕ್ಕೆ ಚೆನ್ನಾಗಿ ನಮಗೆ ಇದನ್ನು ಗುಣಪಡಿಸ್ಬೋದು, ಇದನ್ನು ಹೇಗೆ ನಾವು ಮುಂದೆ ಇದು ಬರದಾಗೆ ಆ ಭಾಗದಲ್ಲೇ ಬರಬಾರ್ದು, ಅದಲ್ಲದೆ ಬೇರೆ ಭಾಗದಲ್ಲೂ ಬರದಾಗೆ ನೋಡ್ಕೋಬೇಕು. ಸೊ ಫಸ್ಟ್ ಸ್ಟೇಜ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಮೊದಲನಾಗಿ ನಾವು ಸರ್ಜರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆಗ ಸರ್ಜರಿ ಯಾವ ಥರ ಸರ್ಜರಿ ಅಂದರೆ 2 ಟೈಪ್ ಸರ್ಜರಿ ಇದೆ. ಒಂದು ಬ್ರೆಸ್ಟನ್ನು ಉಳಿಸಿ ಮಾಡುವಂಥ ಸರ್ಜರಿ, ಇನ್ನೊಂದು ಬ್ರೆಸ್ಟನ್ನು ತೆಗೆದು ಮಾಡುವಂಥ ಸರ್ಜರಿ. ಸೊ ಬ್ರೆಸ್ಟನ್ನು ಉಳಿಸಿ ಮಾಡುವ ಸರ್ಜರಿಗೆ ನಾವು ಬ್ರೆಸ್ಟ್ ಕನ್ಸರ್ವೇಟಿವ್ ಸರ್ಜರಿ ಅಂತ ಹೇಳ್ತೀವಿ. ಬ್ರೆಸ್ಟನ್ನು ತೆಗೆದ್ರೆ ನಾವು ಹೇಳ್ತೇವೆ ಮ್ಯಾಸ್ಟೆಕ್ಟಮಿ ಆರ್ ಬ್ರೆಸ್ಟ್ ರಿಸರ್ವಿಂಗ್ ಸರ್ಜರಿ. ಸೊ ಈ ಪೇಷಂಟ್ಗಳಿಗೆ ನಾವು ಫರ್ದರ್ ಟೆಸ್ಟಿಂಗ್ ಮಾಡೋದ್ರಲ್ಲಿ ನಮಗೆ ಯಾವ ಪೇಷಂಟಿಗೆ ನಾವು ಬ್ರೆಸ್ಟನ್ನು ಉಳಿಸಿ ಮಾಡಿದರೆ ಏನು ತೊಂದರೆ ಆಗೋದಿಲ್ಲ ಬರಬಹುದು ಅಂತ ಹಾಕಿದರೆ ಅದೊಂದು ಆಪ್ಷನ್ ಪೇಷಂಟಿಗೆ ಕೊಡ್ತೀವಿ. ಅವ್ರು ಎಸ್ ಹೇಳಿದರೆ ಅದನ್ನು ಮಾಡ್ತೀವಿ. ಅಂದರೆ ಇದೆಲ್ಲ ನಿರ್ಧರಿತವಾಗುವಂಥದ್ದು ಕಾಯಿಲೆಯ ಸ್ಟೇಜಸ್ ಮೇಲೆ ಅದರದ್ದು ನೇಚರ್ ಮೇಲೆ, ಬಯಾಲಜಿಕಲ್ ನೇಚರ್ಸ್ ಈಗ ಟೆಸ್ಟ್ ಮಾಡ್ತೇವೆ. ಈಗ ಮೊದಲನಾಗಿ ನಾವು ಇಮಿಡಿಯೇಟಾಗಿ ಸರ್ಜರಿ ಮಾಡೋದಾದರೆ ಆವಾಗ ನಾವು ಯೂಸ್ಲಿ ಟೆಸ್ಟ್ ಮಾಡಲ್ಲ, ಬಟ್ ಆಮೇಲೆ ಮಾಡ್ತೀವಿ. ಸೊ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಅರ್ಲಿ ಸ್ಟೇಜ್ ಅಂದರೆ ಫಸ್ಟ್ ಅವರಿಗೆ ಸರ್ಜರಿ ಆಫರ್ ಮಾಡ್ತೇವೆ. ಬ್ರೆಸ್ಟ್ ಕನ್ಸರ್ವೇಟಿವ್ ಸರ್ಜರಿ ಅಂದರೆ ಬ್ರೆಸ್ಟ್ ಉಳಿಸಿ ಮಾಡುವಂಥ ಸರ್ಜರಿ, ಇಲ್ಲ ಅಂದರೆ ಬ್ರೆಸ್ಟ್ ಅದು ಪೇಷಂಟ್ ಬ್ರೆಸ್ಟ್ ಸ್ಟೇಟಸ್, ಬೇರೆ ಕಾಯಿಲೆ ಸ್ಟೇಟಸ್, ಆಮೇಲೆ ಆಕ್ಸೆಸ್ ಅವರಿಗೆ ಎಷ್ಟು ಈಸಿಯಾಗಿ ಫಾಲೋಅಪಿಗೆ ಬರುವಂಥದ್ದು ಎಲ್ಲ ನೋಡಿಕೊಂಡು ನಾವೊಂದು ಆಪ್ಷನ್ಸ್ ಕೊಡುವಾಗ ಪೇಷಂಟಿದು ಬರೀ ಕಾಯಿಲೆ ಮೇಲೆ ಮಾತ್ರ ನೋಡಿ ಆಪ್ಷನ್ಸ್ ಕೊಡಬಾರ್ದು. ಅವರನ್ನು ನಾವೊಂದು ಅವರ ಸೋಷಲ್ ಬ್ಯಾಕ್ಗ್ರೌಂಡು, ಅವ್ರ ವರ್ಕ್ ಎಲ್ಲ ನೋಡಿಕೊಂಡು ನಾವು ಮಾಡಬೇಕು. ಒಬ್ಬರು ಎಲ್ಲೋ ದೂರದಿಂದ ಬರೋರು 70 ಇಯರ್ಸ್ ಅರ್ಲಿ ಸ್ಟೇಜ್ ಇದ್ದರೆ ಯೂಸ್ಲಿ ಅದನ್ನು ನಾವು ಫ್ಯಾಮಿಲಿ ಮೆಂಬರ್ಸ್ ಹತ್ರ ಡಿಸ್ಕಷನ್ ಮಾಡಿ ಮತ್ತೆ ಹೇಳ್ಕೊಡ್ತೇವೆ. ಯಾಕೆಂದರೆ ಅವರಿಗೆ ದೂರದಿಂದ ಮತ್ತು ರೆಗ್ಯುಲರಾಗಿ ಫಾಲೋಅಪಿಗೆ ಬ್ರೆಸ್ಟ್ ಕನ್ಸರ್ವ್ ಮಾಡಿ ರೆಗ್ಯುಲರ್ ಫಾಲೋಅಪಿಗೆ ಬರಬೇಕಂದ್ರೆ ಕಷ್ಟ ಆಗೋದಾದರೆ ಈಸಿಯರ್ ಆಪ್ಷನ್ಸ್ ಕೊಡಬೇಕು. ಸೊ ಆಪ್ಷನ್ಸ್ ಆಫ್ ಬ್ರೆಸ್ಟ್ ಕನ್ಸರ್ವಿಂಗ್ ಅಂದರೆ ಬ್ರೆಸ್ಟ್ ಉಳಿಸಿ ಮಾಡುವಂಥದ್ದು, ಬ್ರೆಸ್ಟ್ ತೆಗೆದು ಮಾಡುವಂಥದ್ದು, ಇಟ್ ಈಸ್ ಆಪ್ಷನ್ಸ್ ಇರುವಾಗ ಪೇಷಂಟ್ ಮೇಲೆ ಆ ಆಪ್ಷನ್ಸ್ 2 ಆಪ್ಷನ್ಸ್ ಇದ್ದರೆ ಆ ಆಪ್ಷನ್ಸ್ ಪೇಷಂಟಿಗೆ, ಪೇಷಂಟ್ ಪಾರ್ಟಿಯವರಿಗೆ ಬಿಟ್ಟಿದ್ದು. ಅವ್ರು ಯಾವ ಆಪ್ಷನ್ಸ್ ತಗೊಳ್ತೇವೆ ಅದನ್ನು ನಾವು ಮಾಡಿಕೊಡ್ತೀವಿ. ಅಂದರೆ ಎಲ್ಲ ಅಂಶಗಳನ್ನು ಗಮನವಿಟ್ಟು ಅದನ್ನೆಲ್ಲ ಮಾಡಬೇಕಾಗ್ತದೆ. ಹೌದು, ಅವರು ಕೇಳಿದರೆ ನಮಗೆ ಬ್ರೆಸ್ಟ್ ಪ್ರಿಸರ್ವ್ ಮಾಡಬೇಕಂದ್ರೆ ನಮ್ಗೆ ಮಾಡೋಕ್ಕಾಗಲ್ಲ. ಅಲ್ಲಿ ಸಿಚುವೇಶನ್ ಆ ಥರ ಇರಬೇಕು. ಅಂದರೆ ಆ ಸ್ಟೇಜ್, ಆ ಕಾಯಿಲೆದು ಗುಣ ಎಲ್ಲ ಆ ಥರ ಸರಿಯಾಗಿ ಬಂದರೆ ನಾವು ಅದನ್ನು ಆಫರ್ ಮಾಡ್ತೇವೆ ಪೇಷಂಟಿಗೆ. ಅವ್ರು ಎಸ್ ಹೇಳಿದರೆ ಪ್ರೊಸೀಡ್ ಆಗ್ತೇವೆ. ನೆಕ್ಸ್ಟ್ ಸ್ಟೆಪ್ಪು ಬ್ರೆಸ್ಟ್ ಕನ್ಸರ್ವೇಷನಲ್ಲಿ ಬೇರೆ ಬೇರೆ ಟೈಪ್ ಇದಿದೆ. ಇನ್ನೊಂದು ಏನಂದರೆ ಬ್ರೆಸ್ಟ್ ಕಂಪ್ಲೀಟ್ ತೆಗೆದು ಆವಾಗಲೇ ನಮಗೆ ರೀಕನ್ಸ್ಟ್ರಕ್ಷನ್ ಮಾಡಿ ಕೊಡ್ಬೋದು, ಇಲ್ಲ ಅಂದರೆ 6 ಮಂತ್ಸ್ ಇಲ್ಲಾಂದರೆ 1 ವರ್ಷ ಆದ ನಂತರ ರೀಕನ್ಸ್ಟ್ರಕ್ಷನ್ ಮಾಡಿ ಕೊಡ್ಬೋದು. ಸೊ ಆಪ್ಷನ್ಸ್ ಇದೆ. ಬ್ರೆಸ್ಟ್ ತೆಗೆದ್ರೂ ಬ್ರೆಸ್ಟ್ ಆಮೇಲೆ ರೀಕನ್ಸ್ಟ್ರಕ್ಷನ್ ಮಾಡಿ ಕೊಡುವಂಥ ಆಪ್ಷನ್ಸ್ ಇದೆ. ಅಂದರೆ ತೆಗೆದಂಥ ಬ್ರೆಸ್ಟ್ನ ಭಾಗದಲ್ಲಿ ಮತ್ತೆ ಮರುವಿನ್ಯಾಸ ಮಾಡುವಂಥದ್ದು, ಬೇರೆ ಕಡೆಯಿಂದ ನಾವು ಸ್ಕಿನ್ ಇಂದ ಚರ್ಮ ಮತ್ತು ಮಾಂಸನ ಹಿಡ್ಕೊಂಡು ಹೋಗಿ ಬ್ರೆಸ್ಟ್ ಥರನೇ ರೀಕನ್ಸ್ಟ್ರಕ್ಷನ್ ಮಾಡಿ ಹಾಕ್ತೀವಿ. ಕೆಲವೊಮ್ಮೆ ಏನು ಮಾಡ್ತೀವಿ ಅಂದರೆ ಪ್ರಾಸೆಸಿಸ್ ಅಂತೇವೆ, ಸಿಲಿಕಾನ್ ಪ್ರಾಸೆಸಿಸ್, ಅದು ಹಾಕಿ ಕೊಡ್ತೀವಿ. ಸೊ ಅವರಿಗೆ ಪ್ರೊಫೈಲ್ ಅಂದರೆ ಸಾರಿ ಇಲ್ಲ ಡ್ರೆಸ್ ಹಾಕುವಾಗ ಕರೆಕ್ಟಾಗಿ ಪ್ರೊಫೈಲ್ ಕಾಣುವಂಥ, ಅವ್ರಿಗೇನು ತೊಂದರೆ ಆಗೋದಾಗೆ ಅಂದರೆ ಫಂಕ್ಷನ್ಸಿಗೆ ಹೋಗುವಾಗ ಆ ಥರ ಮಾಡಿ ಕೊಡ್ತೇವೆ. ಸೊ ದ್ಯಾಟ್ ಈಸ್ ನಾಟ್ ಅ ಪ್ರಾಬ್ಲಮ್. ಈಗ ಬ್ರೆಸ್ಟ್ ಕನ್ಸರ್ವಿಂಗ್ ಅಂದರೆ ನೇಟಿವ್ ಬ್ರೆಸ್ಟ್ ಅಂತ ಹೇಳ್ತೇವೆ. ನೇಟಿವ್ ಬ್ರೆಸ್ಟ್ ಹಾಗೆ ಇಟ್ಕೊಂಡು ಅಂದರೆ ಕನ್ಸರ್ವ್ ಮಾಡಿದರೆ ಇಟ್ ಹ್ಯಾಸ್ ಅ ಬೆಟರ್ ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ದೆನ್ ಬ್ರೆಸ್ಟ್ ಕಂಪ್ಲೀಟ್ ತೆಗೆಯುವಂಥದ್ದು. ಸರ್, ಒಂದು ವಿರಾಮ ತೆಗೆದುಕೊಂಡು ಮತ್ತೆ ನಮ್ಮ ಮಾತುಕತೆ ಮುಂದುವರಿಸೋಣ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಸಿಗರೇಟ್ ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ಸುಡುತ್ತೆ. ಸುಖ, ಸಂತೋಷ, ಆರೋಗ್ಯ ಎಲ್ಲವನ್ನು ಕೊನೆಗೆ ಉಳಿಸೋದು ಕ್ಯಾನ್ಸರ್ ಅನ್ನೋ ಹೊಗೆಯನ್ನ ಮಾತ್ರ. ಧೂಮಪಾನದಿಂದ ದೂರವಿರಿ, ಕ್ಯಾನ್ಸರ್ ಮುಕ್ತರಾಗಿರಿ. ಸೇ ನೋ ಟು ಟೊಬ್ಯಾಕೋ, an initiative by Mangalore Institute of Oncology, a special hospital for cancer treatment. Mangalore Institute of Oncology, a special hospital for the treatment of cancer. When you demand excellence,
we deliver with confidence. Mangalore Institute of Oncology has the top medical talent to offer the best treatment to people with cancer. Our radiation oncology, medical oncology, surgical oncology, palliative care and pain management and rapid arc therapy will help in maximizing the chances of functional recovery and improve the quality of life of patients. I am very happy. The treatment is excellent. I am getting 5-star treatment here. Advantages of rapid arc therapy: cutting edge technology, faster, highly precise, predictable results, minimal side effects. Mangalore Institute of Oncology, Pampil Circle, Kankanadi, Mangalore. ನೀವು ತಿಕ್ತಾ ಇರೋದು ತಂಬಾಕನ್ನಲ್ಲ, ನಿಮ್ಮ ಜೀವನವನ್ನ ಸಾವಿನ ದವಡೆಗೆ ತಳ್ಳದಿರಿ. ತಂಬಾಕಿನಿಂದ ದೂರವಿರಿ. ಕ್ಯಾನ್ಸರ್ ಮುಕ್ತರಾಗಿರಿ. ಸೇ ನೋ ಟು ಟೊಬ್ಯಾಕೋ. An initiative by Mangalore Institute of Oncology, a special hospital for cancer treatment. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಈ ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಇದರಲ್ಲಿ ಬ್ರೆಸ್ಟ್ ರೀಕನ್ಸ್ಟ್ರಕ್ಷನ್ ಮಾಡುವಾಗ ಎಲ್ಲ ಥರದ ಸರ್ಜರಿಗೂ ಕೂಡ ಇದು ಅನ್ವಯವಾಗ್ತದಾ, ಅಥವಾ ಬರೀ ಮಾಸ್ಟೆಕ್ಟಮಿ ಅಥವಾ ಬೇರೆ ಇದರಲ್ಲಿ ಮಾತ್ರ ಅನ್ವಯ ಆಗ್ತದೆ? ರೀಕನ್ಸ್ಟ್ರಕ್ಷನ್ ಸರ್ಜರಿ ನಾವು ಯಾವ ಇದಕ್ಕೆ ಆರ್ಗನ್ ಅಂತ ಹೇಳ್ತೇವೆ, ಒಂದು ಬ್ರೆಸ್ಟ್ ಇಲ್ಲಾಂದರೆ ಸ್ಟಮಕ್, ಈ ರೀಕನ್ಸ್ಟ್ರಕ್ಷನ್ ವರ್ಕ್ ಆಗುತ್ತೆ. ಒಂದು ಮೇಜರ್ ರೀಕನ್ಸ್ಟ್ರಕ್ಷನ್ಸ್ ವರ್ಕ್ ಆಗುತ್ತೆ ಅಂದರೆ ಬಾಯಿ ಕ್ಯಾನ್ಸರಲ್ಲಿ ರೀಕನ್ಸ್ಟ್ರಕ್ಷನ್ ಸರ್ಜರಿ ತುಂಬ ಯೂಸ್ ಮಾಡ್ಕೊಳ್ತೇವೆ. ಸೊ ಫಸ್ಟ್ ಆಫ್ ಆಲ್ ನಾವು ಬ್ರೆಸ್ಟ್ ಕ್ಯಾನ್ಸರಲ್ಲಿ ಈಗ ಮಾತಾಡ್ತಾ ಇರುವಾಗ ಅರ್ಲಿ ಸ್ಟೇಜಿಂದ ನೆಕ್ಸ್ಟ್ ಸ್ಟೇಜ್ಗೆ ನಾವು ಹೋಗುವಾಗ ಲೋಕಲಿ ಅಡ್ವಾನ್ಸ್ಡ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಸೊ ಅದರಿಂದ ಬ್ರೆಸ್ಟ್ ಅಲ್ಲೇ ಸ್ವಲ್ಪ ಜಾಸ್ತಿ ಆಗಿದೆ ಕ್ಯಾನ್ಸರ್. ಸೊ ಅಲ್ಲಿ ಬ್ರೆಸ್ಟನ್ನು ನಾವು ಉಳಿಸಿಕೊಂಡು ಸರ್ಜರಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಬ್ರೆಸ್ಟ್ ಕಂಪ್ಲೀಟ್ ಆಗಿ ತೆಗಿಬೇಕು. ಬ್ರೆಸ್ಟ್ ತೆಗೆದ ನಂತರ ಕೆಲವರಿಗೆ ಬ್ರೆಸ್ಟ್ ತೆಗೆದ ತಕ್ಷಣ ತುಂಬ ಸೈಕಲಾಜಿಕಲ್ ಎಫೆಕ್ಟ್ ಆಗ್ಬೋದು. ಇಲ್ಲ ಅಂದರೆ ಅವರ ಜಾಬ್ ಆ ಥರ ಜಾಬಲ್ಲಿದ್ದರೆ ಅವರೇ ರಿಕ್ವೆಸ್ಟ್ ಮಾಡ್ತಾರೆ ರೀಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಸಾಧ್ಯವಿದೆ. ಸೊ ರೀಕನ್ಸ್ಟ್ರಕ್ಷನಲ್ಲಿ 2 ಟೈಪ್ ರೀಕನ್ಸ್ಟ್ರಕ್ಷನ್ ಇದೆ. ಪ್ರೈಮರಿ ಸರ್ಜರಿ ಮಾಡುವಾಗಲೇ ನಾವು ರೀಕನ್ಸ್ಟ್ರಕ್ಷನ್ ಮಾಡಿಕೊಡ್ತೇವೆ. ಇಲ್ಲ ಅಂದರೆ ಟ್ರೀಟ್ಮೆಂಟ್ ಕಂಪ್ಲೀಟ್ ಆದ ನಂತರ, ಅಂದರೆ ಸರ್ಜರಿ, ಕೀಮೊಥೆರಪಿ, ರೇಡಿಯೋಥೆರಪಿ ಎಲ್ಲ ಕಂಪ್ಲೀಟ್ ಆದ ನಂತರ ಆಮೇಲೆ ಬಂದಾಗ ನಾವು ರೀಕನ್ಸ್ಟ್ರಕ್ಷನ್ ಮಾಡಿಕೊಡ್ಬೋದು. ರೀಕನ್ಸ್ಟ್ರಕ್ಷನಲ್ಲಿ 2 ಟೈಪ್ ಇದೆ. ನಾವು ಪೇಷಂಟಿದ್ದು ಬಾಡಿದು ಪಾರ್ಟೇ, ಬೇರೆ ಪಾರ್ಟ್, ಇಲ್ಲ ಕಾಲಿಂದ, ಇಲ್ಲಿಂದ ಹೊಟ್ಟೆಯಿಂದ, ಇಲ್ಲಿಂದ ಫ್ಯಾಟ್ ಸ್ಕಿನ್ ಹಿಡ್ಕೊಂಡು ಹೋಗಿ ರೀಕನ್ಸ್ಟ್ರಕ್ಷನ್ ಮಾಡಿಕೊಡ್ಬೋದು. ಇಲ್ಲ ಅಂದರೆ ಪ್ರಾಸೆಸಿಸ್, ಸಿಲಿಕಾನ್ ಪ್ರಾಸೆಸ್ ಹಾಕಿ ರೀಕನ್ಸ್ಟ್ರಕ್ಷನ್ ಮಾಡಿ ಕೊಡ್ಬೋದು. ಸೊ ಈ ಲೋಕಲಿ ಅಡ್ವಾನ್ಸ್ಡ್ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟಿಗೆ ಯೂಸ್ಲಿ ಮ್ಯಾಸ್ಟೆಕ್ಟಮಿ ಮಾಡ್ತೇವೆ, ಅಲ್ಲಿ ರೀಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತೇವೆ. ಸೊ ಈ ಅಡ್ವಾನ್ಸ್ಡ್ ಪೇಷಂಟಿಗೆ ರೇಡಿಯೋಥೆರಪಿ ಮತ್ತು ಕೀಮೊಥೆರಪಿ 2 ಯೂಸ್ ಆಗುತ್ತೆ. ಆದ್ದರಿಂದ ದ ಆಪ್ಷನ್ ಸರ್ಜರಿ ಅದೇ ಟೈಮಲ್ಲಿ ಮಾಡಿಕೊಡೋದಾ ಅಲ್ಲ ಆಮೇಲೆ ಮಾಡಿಕೊಡೋದಾ, ಇಟ್ ಇಸ್ ಟೆಕ್ನಿಕಲ್ ಡಿಸಿಷನ್ ಆಸ್ ವೆಲ್ ಆಸ್ ಪೇಷಂಟ್ ಅಂದ್ರೆ ಆ ಸಂದರ್ಭಕ್ಕೆ ಅನುಸಾರವಾಗಿ ನೀವು ಡಿಸೈಡ್ ಮಾಡಬಹುದು ಎಷ್ಟು ಸಮಯದ ನಂತರ ಮಾಡಬಹುದು ಅಥವಾ ಆವಾಗಲೇ ಮಾಡಬಹುದಾ ಅಂತ. ಮತ್ತೆ ಇನ್ನೊಂದಿದೆ ಬ್ರೆಸ್ಟ್ ಪ್ರೊಫಿಲಾಕ್ಟಿಕ್ ಮ್ಯಾಸ್ಟೆಕ್ಟಮಿ ಅಂದರೆ ಬ್ರೆಸ್ಟಲ್ಲಿ ಕಾಯಿಲೆ ಬರೋ ಮೊದಲೇ ನಾವು 2 ಬ್ರೆಸ್ಟನ್ನು ತೆಗೆದು ಬಿಡ್ತೀವಿ. ಇದು ಯಾರಿಗೆ ಮಾಡ್ತೀವಿ ಅಂದರೆ ಎಲ್ಲರೂ ಕೇಳಿರ್ಬೋದು, ಒಂದು ಫೇಮಸ್ ಹಾಲಿವುಡ್ ಆ್ಯಕ್ಟ್ರೆಸ್ ಅಂಜಲಿನ್ ಜಾಲಿ ಅಂತ, ಅವಳ ಜೆನೆಟಿಕ್ ಟೆಸ್ಟಿಂಗ್ ಮಾಡಿದಾಗ ಅವಳಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಚಾನ್ಸಸ್ ಅಧಿಕವಾಗಿತ್ತು, ಮೋರ್ ದೆನ್ 70% ಇತ್ತು. ಸೊ ಅವಳಿಗೆ ಅಂಥ ರಿಸ್ಕ್ ಬೇಡ ಇತ್ತು. ಅವಳು ಏನು ಮಾಡಿಲ್ಲ ಅಂದರೆ 2 ಬ್ರೆಸ್ಟನ್ನು ತೆಗೆದುಬಿಟ್ಟು ಅದೇ ಸೇಮ್ ಸಿಟ್ಟಿಂಗಲ್ಲಿ ರೀಕನ್ಸ್ಟ್ರಕ್ಷನ್ ಮಾಡಿ ಬ್ರೆಸ್ಟ್, ಅದೇ ಅವಳೆಂದರೆ ಆ್ಯಕ್ಟ್ರೆಸ್, ಅವಳ ಪ್ರೊಫೈಲ್ಗೆ ಅದಕ್ಕೆ ಕರೆಕ್ಟ್ ಆಗಿದೆ, ಅವಳು ಯಾವ ಆ್ಯಕ್ಟಿಂಗ್ ಮಾಡ್ಬೋದು ಯಾರಿಗೇನು ಗೊತ್ತಾಗಲ್ಲ. ಸೊ ದಿಸ್ ಆಪ್ಷನ್ಸ್ ಆಫ್ ತೆಗೆದು ರೀಕನ್ಸ್ಟ್ರಕ್ಷನ್ ಮಾಡೋದು, ಒಂದು ಪ್ರೊಫಿಲಾಕ್ಟಿಕ್ ಮ್ಯಾಸ್ಟೆಕ್ಟಮಿ ಮಾಡಿದಾಗ ಮಾಡಿಕೊಡ್ಬೋದು. ಇಲ್ಲ ಅಂದರೆ ಸರ್ಜಿಕಲಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಮಾಡಿದ ನಂತರನೂ ಮಾಡಿಕೊಡ್ಬೋದು. ಡಾಕ್ಟರ್, ಈ ಬ್ರೆಸ್ಟ್ ಸರ್ಜರಿಯಲ್ಲಿ ನೀವು ಸರ್ಜರಿ ಮಾಡುವಾಗ ಕೆಲವು ಆ ಸಂದರ್ಭಕ್ಕೆ ಅನುಸಾರವಾಗಿ ಕಾಯಿಲೆಯ ತೀವ್ರತೆ ಅಂದರೆ ಲಿಂಫ್ ನೋಡ್ಗೆ ಸ್ಪ್ರೆಡ್ ಆಗಿರುವಂಥ ಸಂದರ್ಭದಲ್ಲಿ ಅಲ್ಲಿವರೆಗೆ ಕೂಡ ಆ ಸರ್ಜರಿಯ ವ್ಯಾಪಕತೆ ಅಲ್ಲಿವರೆಗೆ ಇರ್ತದೆ. ಸೊ ಆ ನಂತರನೂ ಕೂಡ ಈಗ ಕೆಲವರಲ್ಲಿ ಕೈಗಳು ಊತ ಆಗುವಂಥದ್ದು, ಇದು ಯಾವ ರೀತಿ ಆಗ್ತದೆ?
ಡಾಕ್ಟ್ರೆ? ಇದು ಬ್ರೆಸ್ಟ್ ಕ್ಯಾನ್ಸರ್ ಸರ್ಜರಿದು ಒಂದು ಮೇಜರ್ ಸೈಡ್ ಇಫೆಕ್ಟ್. ಆದರೆ ಈಗ ನಾವು ಏನಾಗಿದೆ ಅಂದರೆ ಇದರದ್ದು ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಆದ ನಂತರ, ಈಗ ಲಾಸ್ಟ್ ಒಂದು 10 ವರ್ಷದಿಂದ ನಾನು ಮಾಡ್ತಾ ಇದ್ದೇನೆ. ಯಾವುದೋ ರೇರಾಗಿ ಒಂದು ತುಂಬ ಆಕ್ಸಿಲ್ ಅಂದರೆ ನಾವು ಇಲ್ಲಿ ತೋಳ ಇದು ಆಕ್ಸಿಲ್ ಅಂತ ಹೇಳ್ತೀವಿ, ಅಲ್ಲಿಗೆ ಈ ಲಿಂಫ್ ನೋಡ್ ಜಾಸ್ತಿ ಸ್ಪ್ರೆಡ್ ಆಗಿದ್ದರೆ ಅದನ್ನೆಲ್ಲ ಕ್ಲಿಯರ್ ಮಾಡಿದರೆ ಆ ಥರ ಊತ ಬರ್ಬೋದು. ಮೊದಲು ಇದು ಜಾಸ್ತಿಯಾಗಿ ಬರ್ತಾಯಿತ್ತು. ಒಂದು ಸರ್ಜರಿ ಆದ ನಂತರ ನಾವು ರೇಡಿಯೇಷನ್ ಮಾಡುವಾಗ ಆ ಭಾಗ, ಈ ಕೈಯಿಂದ ನೀರು ಹೋಗುವಂಥ ದಾರಿಯನ್ನು ಈ ಸರ್ಜರಿ ಮತ್ತು ರೇಡಿಯೇಷನಿಂದ ಬ್ಲಾಕ್ ಆಗಿ ಹೋಗುತ್ತೆ. ಆ ಬ್ಲಾಕ್ ಆಗಿದ್ದರೆ ಆ ನೀರು ಅಲ್ಲೇ ತುಂಬಿಕೊಂಡು ಕೈ ಊತ ಬರೋದು. ಸೊ ಅದನ್ನು ಈಗ ನಾವೇನು ಮಾಡಿದ್ದೇವೆ ಅಂದರೆ, ನಂಬರ್ 1 ನಮ್ಮಲ್ಲಿ ಈಗ ಒಂದು ಟೆಕ್ನಿಕ್ ಇದೆ. ಪೇಷಂಟನ್ನು ಫುಲ್ಲಾಗಿ ಆಕ್ಸಿಲರಿ ನೋಡ್ ಡಿಸೆಕ್ಷನ್ ಅಂತ ಮಾಡ್ತಾ ಇಲ್ಲ, ಸಿಲೆಕ್ಟಿವ್ ನೆಕ್ ಡಿಸೆಕ್ಷನ್ ಮಾಡೋದು. ಇಲ್ಲಾಂದರೆ ಸೆಂಟಿನಲ್ ನೋಡು ಬಯೋಪ್ಸಿ ಮಾಡಿ ಸ್ಪ್ರೆಡ್ ಇದೆ ಅಂದರೆ ಮಾತ್ರ ಫರ್ದರ್ ಟೆಸ್ಟಿಂಗ್, ಫರ್ದರ್ ನೋಟ್ಸನ್ನು ತೆಗಿತೇವೆ. ಒಂದು. ಎರಡನೇದು ಏನು ಮಾಡ್ತಾ ಇದ್ದೇವೆ ಅಂದರೆ, ಸರ್ಜರಿ ಮಾಡುವ ಹೊತ್ತಲ್ಲಿ ಕೈಯಿಂದ ಹೋಗುವಂಥ ಈ ಲಿಂಫ್ಯಾಟಿಕ್ ರಸ್ತೆ ಇದೆ, ಲಿಂಫ್ಯಾಟಿಕ್ ರಸ್ತೆ ಅಂತ ಹೇಳೋದು ಅದಕ್ಕೆ, ಆ ರಸ್ತೆಯನ್ನು ಉಳಿಸಿ ಬಾಕಿದ್ದನ್ನು ಮಾತ್ರ ನಾವು ತೆಗಿತೇವೆ. ಮೂರನೇದು, ಈಗ ನಮ್ಮಲ್ಲಿರುವಂಥ ರೇಡಿಯೇಷನ್ ಟೆಕ್ನಾಲಜಿ ಇಷ್ಟು ಮುಂದುವರಿದೆ ಅಂದರೆ, ಮೊದಲು ಅದು ಕೊಡುವಾಗ ಅಲ್ಲಿ ಒಂದು ದೊಡ್ಡ ಬಾಂಬ್ ಹಾಕಿದಾಗೆ, ಈಗ ಆ ಥರ ಅಲ್ಲ, ಇದನ್ನು ಕರೆಕ್ಟಾಗಿ ನೋಡಿಕೊಂಡು ಟಾರ್ಗೆಟ್ ಮಾಡ್ತಾರೆ. ಸೊ ಅದರಿಂದ ನಂಬರ್ ಆಫ್ ಅಂದರೆ ಆರ್ಮೆಡಿಮ್ ಅಂತ ಹೇಳೋದು ಕೈ ಊತ, ಈ ಕೈ ಊತ ಎಷ್ಟೋ ಕಮ್ಮಿಯಾಗಿದೆ. ನಾವು ಕಂಡುಬರುವಂಥ, ನಾನು ಬೆಂಗಳೂರಲ್ಲಿ ಕಿದ್ವಾಯಲ್ಲಿ ಮಾಡ್ತಾ ಇರುವಾಗ ಒಂದು 30% 40% ಪೇಷಂಟ್ ಈ ಥರ ಸಾಮಾನ್ಯವಾಗಿ ಕಂಡು ಬರ್ತಾ ಇತ್ತು. ಈಗ ಉಲ್ಟಾ, ನಾವು ಒಂದೊಂದು ರೇರ್ ಕೇಸಸ್ ಅದು ಆ ಥರ ಆದ್ರೂ ಈಗ ನಮ್ಮಲ್ಲಿ ಟೆಕ್ನಿಕ್ ಇದೆ, ಅದನ್ನು ಯಾವ ಥರ ಕಂಟ್ರೋಲ್ ಮಾಡಲಿಕ್ಕೆ, ಲೇಟಾಗಿ ಬರಬಾರ್ದು, ಆದ ತಕ್ಷಣ ಅವ್ರು ಬಂದಾಗ ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇದೆ. ಈಗ ಇನ್ನೊಂದು ಸ್ಟೆಪ್ ಹೋಗ್ತಾ ಇದ್ದೀವಿ, ಏನಂದರೆ ಮೊದಲಿನ ಹೊತ್ತದಲ್ಲಿ ಆ ಲಿಂಫ್ಯಾಟಿಕ್ ದಾರಿಯನ್ನು ನಾವು ಹುಡುಕಿ ಅದನ್ನು ರೀಅನಸ್ಟಮೋಸಿಸ್ ಅಂದರೆ ರೀಕನೆಕ್ಷನ್ ಮಾಡಿಕೊಡುವಂಥ ಟೆಕ್ನಿಕ್ ಈಗ ಬರ್ತಾ ಇದೆ. ಅದನ್ನು ನಾವು ಅಡಾಪ್ಟ್ ಮಾಡಿ, ಈಗ ಏನಂದರೆ ಕ್ಯಾನ್ಸರಲ್ಲಿ ಈಗ ನಾವು ಮೊದಲು ಬರೀ ಕ್ಯಾನ್ಸರಲ್ಲಿ ಪೇಷಂಟನ್ನು ಗುಣ ಮಾಡಿಕೊಡ್ಬೇಕು ಅಷ್ಟೇ ನೋಡ್ತಾ ಇದ್ದಿದ್ದು. ಈಗ ನಾವು ಅದಕ್ಕೆ ಮಾತ್ರ ಅಲ್ಲ, ಗುಣ ಮಾಡಬೇಕು, ಅಲ್ಲದೆ ಅವರ ಫಂಕ್ಷನ್ಸನ್ನು ಆದಷ್ಟು ತಿರ್ಗಾ ಕೊಡಬೇಕು. ಅದಲ್ಲದೆ ಅವರ ಕಾಸ್ಮೆಟಿಕ್ ಅಂದರೆ ಫಂಕ್ಷನಲ್ ಮತ್ತು ಸೈಕಲಾಜಿಕಲ್ ಮತ್ತು ಕಾಸ್ಮೆಟಿಕ್ ಔಟ್ಲುಕ್ ಎಲ್ಲವನ್ನು ತಿರ್ಗಾ ಕೊಡಬೇಕು, ನಿಯರ್ ನಾರ್ಮಲ್ ಆಗಿ ಕೊಡಬೇಕಂತ ಆ ಥರ. ಸೊ ಸ್ಟೆಪ್ ಅಂದರೆ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಕೇರ್ ಹ್ಯಾಸ್ ಟು ಗೋ ಅಪ್ ಅಪ್ ಅಪ್, ಬಾರ್ ಆಫ್ ಕೇರ್ ಹ್ಯಾಸ್ ಟು ಗೋ ಅಪ್ ಅಪ್. ಅಂದರೆ ಬರೀ ಗುಣ ಮಾಡಿದರೆ ಸಾಕಲ್ಲ, ಅದಕ್ಕಿಂತನೂ ಫುಲ್ಲಾಗಿ ಲೈಫಲ್ಲಿ ಅವರಿಗೆ ಅಯ್ಯೋ ನಾನು ಬ್ರೆಸ್ಟ್ ಕಳ್ಕೊಂಡಿದ್ದೇನೆ, ಬ್ರೆಸ್ಟ್ ನನ್ನ ಕೈ ಊತ ಬಂದಿದೆ, ಈ ಥರ ಕೈ ನೋವಿದೆ, ಈ ಥರ ಆದಷ್ಟು ನಾವು ಎಷ್ಟು ಕಮ್ಮಿ ಮಾಡೋಕ್ಕೆ ಸಾಧ್ಯವಿದೆ ಅದನ್ನು ನಾವು ಹುಡ್ಕೊಂಡು ಅದನ್ನು ಪ್ರಯತ್ನ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಆಫ್ ಕೇರನ್ನು ಮೇಲೆ ಎತ್ಕೊಂಡು ಹೋಗಬೇಕು. ಅಂದರೆ ಅಡ್ವಾನ್ಸ್ ಟ್ರೀಟ್ಮೆಂಟ್ ಬಂದಷ್ಟು ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ. ಇಟ್ ಈಸ್ ಡೆಫಿನೆಟ್ಲಿ ನಮ್ಮ ಈ ನಾನು ನೋಡಿದಾಗೆ ನಮ್ಮಲ್ಲಿ ರೇಡಿಯೇಷನ್ ಮೆಷಿನ್ ನಾನು ಡಿಫ್ರೆನ್ಸ್ ಕಾಣ್ತಾ ಇದೆ. ನಮ್ಗೆ ಕೆಲವೊಮ್ಮೆ ಔಟ್ಸೈಡಿಂದ ಬರುವ ಪೇಷಂಟ್ ನಾನು ನೋಡ್ತಾ ಇದ್ದೇನೆ. ಸೊ ಹೈಟೆಕ್ ಟೆಕ್ನಾಲಜಿಯಿಂದ ಎಷ್ಟು ಈ ಪೇಷಂಟಿಗೆ ಬೆನಿಫಿಟ್ ಆಗೋದು ನನ್ನ ಕಂಡಲ್ಲೇ ನಾನು ಕಾಣ್ತಾ ಇದ್ದೇನೆ. ಸೊ ಅದು ನೋಡುವಾಗ ನಮ್ಗೆ ಖುಷಿ ಆಗುತ್ತೆ, ಯಾಕಂದರೆ ಮುಂದೆ ಈ ಥರ ಹೋಗಿ ಇನ್ನೊಂದು 20 30 40 ವರ್ಷದಲ್ಲಿ ಕ್ಯಾನ್ಸರ್ ಅಂದರೆ ಯಾರು ಹೆದರಲೇಬೇಕಾಗಿಲ್ಲ, ಗುಣ ಆಗ್ತದೆ, ನಾರ್ಮಲ್ ಲೈಫ್ ಇರುತ್ತೆ, ಮತ್ತೇನು ಹೆದರಬೇಕು. ಇನ್ನೊಂದು ಬಹುಮುಖ್ಯವಾದ ಪ್ರಶ್ನೆ, ಯಾಕಂದರೆ ನೀವು ಸಾವಿರಾರು ರೋಗಿಗಳನ್ನು ಟ್ರೀಟ್ ಮಾಡಿದ್ದೀರಿ. ಸೊ ಇಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಸ್ತನದ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಯಲ್ಲಿ ಮುಖ್ಯವಾಗಿ ನೀವು ಆಗಲೇ ಹೇಳಿದಾಗೆ ಸೈಕಲಾಜಿಕಲ್ ಇಶ್ಯೂಸ್, ಈ ಸೈಕಲಾಜಿಕಲ್ ಇಶ್ಯೂಸು ನಿಮ್ಮ ಸರ್ಜರಿಗಿಂತ ಮೊದಲು ಮತ್ತು ಆನಂತರ ಅವರಿಗೆ ಯಾವ ರೀತಿಯ ಮಾನಸಿಕ ಬೆಂಬಲವನ್ನು ನೀವು ನೀಡ್ತೀರಿ ಸರ್? ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ, ಈ ವೆಸ್ಟರ್ನ್ ಕಂಟ್ರೀಸ್ ಹಾಗೆ ಅಷ್ಟೊಂದು ಸೈಕಲಾಜಿಕಲ್ ಇಶ್ಯೂಸು ಅವ್ರು ಮಾತಾಡಲ್ಲ. ಒಂದೇದು ಲಾಟ್ ಆಫ್ ಫ್ಯಾಮಿಲಿ ಸಪೋರ್ಟ್ ಸಿಸ್ಟಮ್ಸ್ ಇದೆ, ಅದರಿಂದ ಅವರು ಏನು ಜಾಸ್ತಿಯಾಗಿ ಮಾತಾಡಲ್ಲ. ಅವ್ರು ಈವನ್ ಬಂದು ಮಾತಾಡಿದರೆ ನನ್ನ ಪ್ರಾಬ್ಲಮ್ ಆಗುತ್ತೆ, ನನಗೆ ರೀಕನ್ಸ್ಟ್ರಕ್ಷನ್ ಬೇಕಂದರೆ ಇಮಿಡಿಯೇಟಾಗಿ ನಾವೇ ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಮಾಡಿಕೊಡ್ತೀವಿ. ಸೊ ಆ ಆಸ್ಪೆಕ್ಟ್ ಇಲ್ಲ. ನಮ್ಮ ದೇಶದಲ್ಲಿ ನಾವು ನೋಡಿದಾಗೆ ಸ್ವಲ್ಪ ಗಾಡ್ ಫಿಯರಿಂಗ್, ದೇವರು, ಈ ಥರ ಎಲ್ಲ ಸೈಕಲಾಜಿಕಲ್ ತುಂಬ ಫ್ಯಾಮಿಲಿ ಸಪೋರ್ಟ್ ಮತ್ತು ತುಂಬ ದೇವರ ಮೇಲೆ ಭಯ, ಇದು ಅದರಿಂದ ಅಷ್ಟೊಂದು ಇರಲ್ಲ. ನಾವು ಬುಕ್ಕಲ್ಲಿ ಓದಿ ಕಂಡು ಬಂದಾಗೆ, ಈಗ ಅಮೇರಿಕಾದಲ್ಲೆಲ್ಲ ಅಂದರೆ ಅವರಿಗೆ ಈ ಸರ್ಜರಿ ಆದ ತಕ್ಷಣ ಆಚೆ ಒಂದು ಕೌನ್ಸಿಲರ್ ಇರುತ್ತೆ, ಮಾತಾಡ್ತಾರೆ. ಸೊ ಆ ಥರ ಅಷ್ಟೊಂದು ನಮಗೆ ಬರಲ್ಲ. ಬಟ್ ನಮ್ಮಲ್ಲಿ ಕೌನ್ಸಿಲರ್ಸ್ ಇದ್ದಾರೆ, ಆ ಥರ ಏನಾದಿದ್ರೆ ಮಾತಾಡ್ತಾರೆ, ಏನಾದರೂ ಅವ್ರ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಮಾಡಿಕೊಡ್ತೀವಿ.
ಅಂದ್ರೆ ಸರ್ಜರಿಗಿಂತ ಮೊದಲು ಮಾತಾಡ್ತಾರೆ, ಆನಂತರನೂ ಅವರಿಗೆ ಮಾನಸಿಕ ಬೆಂಬಲವನ್ನು ಏನ್ ಬೇಕಾದ್ರು ಅದನ್ನು ನೀಡಲಾಗ್ತದೆ. ಹೌದು, ಸರ್ಜರಿಗಿಂತ ಮೊದಲು ನಮ್ಮ ದೇಶದಲ್ಲಿ ಈ ನಮ್ಮ ಬರುವಂಥ ಪೇಷಂಟ್ಸ್ ಯೂಸ್ಲಿ ಹೋಮ್ ಕೇರ್ ಮಾಡುವಂಥವರಿಗೆ ಅವ್ರ ಮನೆಯವರೇ ಏನು ಹೇಳಬೇಡಿ ಅಂತ ನಮ್ಮನ್ನು ಒತ್ತಾಯ ಮಾಡ್ತಾರೆ. ಸೊ ನಮಗೆ ನಮ್ಮ ಆಪ್ಷನ್ಸ್ ಅವರಿಗೆ ಏನು ಜಾಸ್ತಿ ಹೇಳಿಕೊಡುವಂಥದ್ದು ಇಲ್ಲವೇ ಇಲ್ಲ. 90% ಪೇಷಂಟ್ಸ್ ಮನೆಯವರು ಏನು ಹೇಳಬೇಡಿ, ಅವರು ಟೆನ್ಷನ್ ಮಾಡ್ಕೋಬೋದು, ಏನು ಹೇಳಬೇಡಿ ಅಂತ ಹೇಳ್ತಾರೆ. ಸೊ ನಾವು ಜಾಸ್ತಿಯಾಗಿ ಏನು ಹೇಳಲ್ಲ, ಫುಲ್ಲಾಗಿ ಎನ್ಕರೇಜ್ ಮಾಡ್ತೇವೆ, ಏನು ಹೆದರಬೇಡಿ, ಬ್ರೆಸ್ಟ್ ಒಂದು ತೆಗೆದ್ರೆ ಅದಕ್ಕೆ ಅವರು ರೆಡಿ ಇದ್ದರೆ. ಕೆಲವು ಪೇಷಂಟ್ ಹೇಳ್ತಾರೆ, ಇಲ್ಲ ಸರ್ ನಮಗೆ ಏನು ಬೇಡ, ತೆಗೆದುಬಿಡಿ, ಅದು ಬೇಡ ಅಂತ, ಕಾಯಿಲೆಯನ್ನು ತೆಗೆದುಬಿಡಿ ಅಂತ. ಸೊ ಅವ್ರ ತಲೆಯಲ್ಲಿ ಅದನ್ನು ತೆಗೆದುಬಿಟ್ರೆ ಕಾಯಿಲೆ ಹೊರಟೋಗುತ್ತೆ ಅಂತ. ಸೊ ಅದು ತಪ್ಪು. ಅದನ್ನು ತೆಗೆದ್ರೆ ಕಾಯಿಲೆ ಹೊರಟು ಹೋಗ್ಬೇಕಂತ ಏನಿಲ್ಲ. ದೇರ್ ಇಸ್ ಎ ಕರೆಕ್ಟ್ ಮೆಥಡ್ ಆಫ್ ಟ್ರೀಟ್ಮೆಂಟ್, ಆ ಮೆಥಡ್ ಪ್ರಕಾರ ಹೋಗಬೇಕು. ಸೊ ಪೇಷಂಟ್ ಒಂದು ಸ್ವಲ್ಪ ಅಡ್ವಾನ್ಸ್ ಆಗಿ ಬಂದರೆ ಕೆಲವೊಮ್ಮೆ ಆ ಟ್ಯೂಮರ್ ದೊಡ್ಡದಾಗಿ ಹುಣ್ಣಾಗಿರುತ್ತೆ. ಸೊ ಅವ್ರು ಬಂದುಬಿಟ್ಟು ಅದನ್ನು ತೆಗೀರಿ ಅಂತ. ಸೊ ಆ ಸಂದರ್ಭದಲ್ಲಿ ನಾವು ತೆಗಿಯೋಕ್ಕೆ ಹೋಗೋಕ್ಕಾಗಲ್ಲ. ಅದನ್ನು ಕೀಮೊಥೆರಪಿ ಕೊಟ್ಟು ಸಂದು ಮಾಡಿ ಆಮೇಲೆ ತೆಗಿಯೋಕ್ಕೆ ಸಾಧ್ಯವಿದೆ. ಸೊ ಅವ್ರು ಸೈಕಲಾಜಿಕಲಿ ಇರುತ್ತೆ ತೆಗಿಲಿಕ್ಕೆ. ಸೊ ಈ ಥರ ಸೈಕಲಾಜಿಕಲಿ ಟ್ರೀಟ್ಮೆಂಟ್ ಮೇಲೆ ಯಾವ ಥರ ಕಂಪ್ಲೀಟ್ ಮಾಡೋಕ್ಕೆ ವಿ ವಿಲ್ ಬಿ ಕೌನ್ಸಿಲಿಂಗ್ ದಮ್ ಮೋರ್ ದೆನ್ ಲಾಸ್ ಆಫ್. ನಮ್ಮ ದೇಶದಲ್ಲಿ ಟು ಕಂಪ್ಲೀಟ್ ದ ಟ್ರೀಟ್ಮೆಂಟ್, ಕಾಸ್ಟ್ ಆಫ್ ಟ್ರೀಟ್ಮೆಂಟ್, ಇದಕ್ಕೆ ನಾವು ಜಾಸ್ತಿ ಕೌನ್ಸಿಲಿಂಗ್ ಮಾಡಬೇಕಾಗುತ್ತೆ. ಸರ್, ಒಂದು ವಿರಾಮ ತೆಗೆದುಕೊಂಡು ಮತ್ತೆ ನಮ್ಮ ಮಾತುಕತೆ ಮುಂದುವರಿಸೋಣ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. Mangalore Institute of Oncology, a special hospital for the treatment of cancer. Cancer prevention, caregiver stress, and
having clear goals to make it less costly. Mangalore Institute of Oncology, a special hospital for cancer treatment. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ಈಗಾಗಲೇ ನಾವು ಸ್ತನದ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೀರಿ. ಹಾಗೆ ಮತ್ತೊಂದು ಲೀಡಿಂಗ್ ಇರುವಂಥ ಕ್ಯಾನ್ಸರ್ ಅಂತ ಹೇಳಿದರೆ ಓರಲ್ ಕ್ಯಾನ್ಸರ್. ಸೊ ಈ ಬಾಯಿಯ ಕ್ಯಾನ್ಸರ್ ಬಗ್ಗೆ ಸಂಕ್ಷಿಪ್ತವಾಗಿ ಏನು ಹೇಳ್ತೀರಿ ಸರ್? ಬಾಯಿಯ ಕ್ಯಾನ್ಸರ್ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಒಂದೇ ಒಂದು ಕಾರಣ, ಗುಡ್ಕ ಬೆಳೆಸುವವರನ್ನು ನೋಡಿದರೆ ಅವರನ್ನು ಹಿಡಿದು ನಿಲ್ಲಿಸಿ ಓರಲ್ ಕ್ಯಾನ್ಸರ್ ಕಮ್ಮಿ ಆಗುತ್ತೆ. ಎರಡನೇದು ಸ್ಮೋಕಿಂಗ್. ಮೂರನೇದು ಶಾರ್ಪ್ ಟೀತ್, ಹಲ್ಲು ಅಂದರೆ ಡೆಂಟಲ್ ಕೇರೇಜ್ ತುಂಬ ಇಂಪಾರ್ಟೆಂಟ್. ನಮ್ಮ ಊರಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಡೆಂಟಿಸ್ಟ್ ಇದ್ದಾರೆ. ಡೆಂಟಲ್ ವಿಸಿಟ್ ಈಸ್ ಅ ಮಸ್ಟ್, ಡೆಂಟಲ್ ಕೇರ್ ಈಸ್ ಅ ಮಸ್ಟ್. ಯಾಕೆಂದರೆ ನಮ್ಮ ಬಾಯಿ ಒಳಗೆ ಕೇರ್ಫುಲ್ಲಾಗಿ ನೀಟಾಗಿ ಇದ್ದರೆ ಏನು ಶಾರ್ಪಾಗಿರಬಾರ್ದು ಹಲ್ಲು. ಚೂಪಾದ ಹಲ್ಲು ತಾಗಿ ಗಾಯ ಮತ್ತೆ ಪದೇ ಗಾಯ ಆಗ್ತಾ ಹೋದರೆ ಅಲ್ಲಿ ಕ್ಯಾನ್ಸರ್ ಬರುವ ಚಾನ್ಸಸ್ ಜಾಸ್ತಿ ಇದೆ. ಇದು ಕಂಡುಬರುತ್ತದೆ. ಯಾಕಂದರೆ ನಮ್ಮಲ್ಲಿ ಪೇಷಂಟ್ ಬಂದಾಗ, ಸರ್ ನಾನು ಸ್ಮೋಕಿಂಗ್ ಇಲ್ಲ, ಗುಟ್ಕಾ ಇಲ್ಲ, ಏನು ಹ್ಯಾಬಿಟ್ ಇಲ್ಲ, ನನಗೆ ಯಾಕೆ ಕ್ಯಾನ್ಸರ್ ಬಂತಂದರೆ ನಾವು ಅವ್ರ ಹಲ್ಲನ್ನು ಟೆಸ್ಟ್ ಮಾಡಿ ನೋಡಿದರೆ ಅಲ್ಲಿ ಚೂಪು ಹಲ್ಲು ಇರುತ್ತೆ. ಸೊ ಈ ಹಲ್ಲು, ಇಂಥ ಡೆಂಟಲ್ ಕೇರ್ ತುಂಬ ಇಂಪಾರ್ಟೆಂಟ್ ಬಾಯಿ ಕ್ಯಾನ್ಸರ್ ಬರೋದಾಗಿ. ನಾಲ್ಕನೇದು HP ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಇದೆ. ಇದೊಂದು ಅಷ್ಟೊಂದು ಕಂಡು ಬರೋದಿಲ್ಲ, ಆದರೆ ಇನ್ನೊಂದು ಕಾರಣ ಬಾಯಲ್ಲಿ ಕ್ಯಾನ್ಸರ್ ಬರುವ ಹಾಗೆ. ಸರ್, ಈ ಬಾಯಿ ಕ್ಯಾನ್ಸರ್ನ ಸರ್ಜರಿಗೆ ಯಾವೆಲ್ಲ ಪರೀಕ್ಷಾ ವಿಧಾನಗಳನ್ನು ನೀವು ಅನುಸರಿಸ್ತೀರಿ ಸರ್? ಬಾಯಿ ಕ್ಯಾನ್ಸರಲ್ಲಿ ಮೊದಲನೇದಾಗಿ ಕರೆಕ್ಟಾಗಿ ಒಂದು ಬಾಯಿ ಒಳಗೆ ಒಂದು ಟೆಸ್ಟ್ ಮಾಡೋದು. ಎರಡನೇದು ಕತ್ತಲ್ಲಿ ಲಿಫ್ ನೋಟ್ಸ್ ಅಂತ ಹೇಳ್ತೇವೆ, ಕರಳೆಗಳು, ಅದಕ್ಕೆ ಏನಾದರೂ ಹರಡಿದೆ ಅಂತ ಕೈಯಲ್ಲೇ ನಾವು ಟೆಸ್ಟ್ ಮಾಡಿ ನೋಡ್ತೇವೆ. ಆಮೇಲೆ ಒಂದು ಬಯಾಪ್ಸಿ, ಅಂದರೆ ಆ ಗಡ್ಡೆಯಿಂದ ಇಲ್ಲದರ ಆ ಹುಣ್ಣಿಂದ ಒಂದು ಸಣ್ಣ ಭಾಗವನ್ನು ನಾವು ಕತ್ತರಿಯಲ್ಲಿ ಕಟ್ ಮಾಡಿ ತೆಗೆದು ಟೆಸ್ಟಿಗೆ ಕಳಿಸ್ತೀವಿ. ಇದು ಅಲ್ಲೇ ಲೋಕಲ್ ಎನಸ್ಥೀಷಿಯಾ ಕೊಟ್ಟು ಮಾಡ್ತೀವಿ. ಆ ರಿಪೋರ್ಟಲ್ಲಿ ಕ್ಯಾನ್ಸರ್ ಅಂತ ಬಂದ ನಂತರ ಮುಂದಕ್ಕೆ ನಾವು ಪೇಷಂಟನ್ನು ಇನ್ವೆಸ್ಟಿಗೇಷನ್ ನಡೆಸ್ತೀವಿ. ಈ ಇನ್ವೆಸ್ಟಿಗೇಷನ್ ಏನಕ್ಕೆ ಅಂದರೆ, ಒಂದೇ ಇನ್ವೆಸ್ಟಿಗೇಷನ್ ಈ ಕ್ಯಾನ್ಸರ್ ಎಷ್ಟು ದೊಡ್ಡದಾಗಿದೆ, ಇಲ್ಲಿವರೆಗೂ ಹರಡಿದೆ. ಸೊ ಬಾಯಿಯ ಕ್ಯಾನ್ಸರ್ ಬಾಯಲ್ಲೇ, ನಾಲಿಗೆಯಲ್ಲಿದ್ದರೆ ಸ್ವಲ್ಪ ನಾಲಿಗೆಯಲ್ಲಿ ಆಚೀಚೆ ಹೋಗ್ಬೋದು, ಇಲ್ಲಾಂದರೆ ದವಡೆಗಳಲ್ಲಿ ಸ್ಪ್ರೆಡ್ ಆಗಿದೆ, ಅಲ್ಲ ಕೆನ್ನೆ ಭಾಗದಲ್ಲಿ ಸ್ಪ್ರೆಡ್ ಆಗಿದೆ ಅಂತ ನೋಡ್ತೀವಿ. ಸೊ ಇದನ್ನು ಟಾರ್ಚ್ ಹಾಕಿ ಕೈಯನ್ನು ಬೆರಳಲ್ಲೇ ಟೆಸ್ಟ್ ಮಾಡಿ ಆಮೇಲೆ CT ಸ್ಕ್ಯಾನ್ ಅಂತ ಇದೆ, ಈ CT ಸ್ಕ್ಯಾನಲ್ಲಿ ನಾವು ಟೆಸ್ಟ್ ಮಾಡಿ ನೋಡ್ತೀವಿ. ಇಂಪಾರ್ಟೆಂಟ್ ಏನಂದರೆ, ಈ ನಮ್ಮ ಈ ಬೋನ್ ಇದೆ, ಈ ಜಾ ಬೋನ್ ಅಂತ ಹೇಳ್ತೀವಿ, ಈ ಜಾ ಬೋನ್ಗೆ ಹರಡಿದೆ ಇಲ್ಲೋ ಅಂತ ನೋಡ್ತೀವಿ. CT ಸ್ಕ್ಯಾನ್ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ. ಅದಲ್ಲದೆ ಲಿಫ್ಟ್ ನೋಟ್ಸಿಗೆ ಸ್ಪ್ರೆಡ್ ಆಗಿದೆ ಅಂತ ಫೈನಲ್ ಆಗಿ CT ಸ್ಕ್ಯಾನಲ್ಲಿ ನೋಡ್ತೀವಿ. ಇದಾದ ನಂತರ ಆಮೇಲೆ ನಾವು ಸ್ಟೇಜಿಂಗ್ ಮಾಡ್ತೇವೆ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜ್. ಯಾವ ಥರ ಸ್ಟೇಜ್ ಮಾಡೋದಂದರೆ, ಈ ಕ್ಯಾನ್ಸರ್ದ ಸೈಜ್ ಮೇಲೆ ನಾವು ಸ್ಟೇಜ್ ಮಾಡೋದು. 2 ಸೆಂಟಿಮೀಟ್ರ್ಗಿಂತ ಕೆಳಗಿದ್ರೆ 1ನೇ ಸ್ಟೇಜ್, 2 to 4 ಅಂದರೆ 2ರಿಂದ 4ವರೆಗೆ ಆದರೆ ಸೆಕೆಂಡ್ ಸ್ಟೇಜ್, ಮತ್ತು ಥರ್ಡ್ ಸ್ಟೇಜ್ ಅಂದರೆ ಮೋರ್ ದೆನ್ 4 ಸೆಂಟಿಮೀಟರ್ಸ್ ಪ್ಲಸ್ ಎಲ್ಲಾದರೂ ಸ್ಪ್ರೆಡ್ ಕೆಳಗಡೆ ಕರಳಿಗೆ ಸ್ಪ್ರೆಡ್ ಆಗಿದೆ ಅಂತ ನೋಡ್ತೀವಿ. ಫೋರ್ತ್ ಸ್ಟೇಜಲ್ಲಿ ಈ ಕಾಯಿಲೆ ಈ ನಮ್ಮ ಜಾ ಬೋನ್ಗೆ ಹರಡಿದೆಯಾ, ಅಲ್ಲ ಮೇಲಿದು ದವಡೆಗೆ ಬೋನಿಗೆ ಹರಡಿದೆಯಾ, ಅಲ್ಲ ಹೊರಗೆ ಬಂದುಬಿಟ್ಟು ನಮ್ಮ ಚರ್ಮಕ್ಕೆ ಏನಾದರೂ ಹರಡಿದೆಯಾ, ಅಲ್ಲ ಲಂಗ್ಸಿಗೆ ಹರಡಿದೆಯಾ, ಈ ಥರ ಸ್ಕ್ಯಾನಲ್ಲಿ ನೋಡ್ತೇವೆ. ಮೇನಾಗಿ ಓರಲ್ ಕ್ಯಾನ್ಸರಲ್ಲಿ ಬಯಾಪ್ಸಿ, ಆಮೇಲೆ CT ಸ್ಕ್ಯಾನ್, ಆ ಭಾಗದ್ದು ಬಾಯಿದು ಮತ್ತು ಕತ್ತಿದು CT ಸ್ಕ್ಯಾನ್ ನಡೆಸ್ತೀವಿ. ಎದೆದು ಒಂದು ಡೌಟ್ ಸ್ಪ್ರೆಡ್ ಇದೆ ಅಂದರೆ CT ಸ್ಕ್ಯಾನ್, ಎದೆದು CT ಸ್ಕ್ಯಾನ್ ಮಾಡ್ತೀವಿ. ಇಲ್ಲಾಂದರೆ ಬರೀ ಚೆಸ್ಟ್ ಎಕ್ಸ್ರೇ ಮಾಡಿದರೆ ಸಾಕಾಗುತ್ತೆ. ಇದನ್ನು ಸ್ಟೇಜ್ ಮಾಡಿದ ನಂತರ ನಾವು ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ತೀವಿ. ಫಸ್ಟ್ ಸ್ಟೇಜ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿದ್ದರೆ ಪೇಷಂಟಿಗೆ ಬರೀ ಸರ್ಜರಿ ಸಾಕಾಗುತ್ತೆ. ಥರ್ಡ್ ಸ್ಟೇಜ್ ಮತ್ತು ಫೋರ್ತ್ ಸ್ಟೇಜಲ್ಲಿದ್ದರೆ ಸರ್ಜರಿ, ರೇಡಿಯೋಥೆರಪಿ ಪ್ಲಸ್ ಆರ್ ಮೈನಸ್ ಕೀಮೊಥೆರಪಿ. ಇದು ಯಾವ ಸ್ಟೇಜ್ ಮುಖಾಂತರ, ಜಾಸ್ತಿ ಸ್ಟೇಜ್ ಹೆಚ್ಚಾಗಿದ್ದರೆ ಕೀಮೊಥೆರಪಿನೂ ಬಂದುಬಿಡುತ್ತೆ. ಸೊ ಫಸ್ಟ್ ಸ್ಟೇಜ್ ಆ್ಯಂಡ್ ಸೆಕೆಂಡ್ ಸ್ಟೇಜಲ್ಲಿ ಮೇನಾಗಿ ಸರ್ಜರಿ ನಡೆಸೋದು. ಈ ಸ್ಟೇಜಲ್ಲಿ ಫಸ್ಟ್ ಸ್ಟೇಜಲ್ಲಿದ್ದರೆ, ಈಗ ನಾಲಿಗೆಯಲ್ಲಿದ್ದರೆ ನಾಲಿಗೆ ಆ ಭಾಗವನ್ನು 1 ಸೆಂಟಿಮೀಟರಷ್ಟು ದೂರದಲ್ಲಿ ಈ ಕಾಯಿಲೆಯನ್ನು ದೂರದಲ್ಲಿ ಇಟ್ಕೊಂಡು ಕಟ್ ಮಾಡಿ ನಾವು ತೆಗಿತೇವೆ. 1 ಸೆಂಟಿಮೀಟರ್ಗಿಂತ ಜಾಸ್ತಿ ಇರಬೇಕು ಕಟ್ ಮಾಡಿದ್ದು. ಅದಲ್ಲದೆ ಕತ್ತಿಗೆ ಸ್ಪ್ರೆಡ್ ಆಗಿದೆ,
ಕತ್ತಿದು ಕರಳೆಗಳಿಗೆ ಸ್ಪ್ರೆಡ್ ಆಗಿದೆ ಅಂತ ನೆಕ್ ಡಿಸೆಕ್ಷನ್ ಅಂತ ಮಾಡ್ತೀವಿ. ಸೊ ಈ ಫಸ್ಟ್ ಸ್ಟೇಜಲ್ಲಿರುವಾಗ ಸ್ಪ್ರೆಡ್ ಏನು ಕತ್ತಿಗೆ ಇಲ್ಲ ಅಂದರೆ ಕತ್ತನ್ನು ಸಿಲೆಕ್ಟಿವ್ ನೆಕ್ ಡಿಸೆಕ್ಷನ್ ಅಂದರೆ ಅಲ್ಲಿರುವ ಒಂದು 4 ಗುಂಪಿನ ಈ ಕರಳೆಗಳನ್ನು ಮಾತ್ರ ನಾವು ತೆಗಿತೇವೆ. ಸೆಕೆಂಡ್ ಸ್ಟೇಜ್ ಬಂದ ತಕ್ಷಣ ಸ್ವಲ್ಪ ಸರ್ಜರಿ ಜಾಸ್ತಿ ಆಗುತ್ತೆ, ಆದ್ರೂ ವೈಡ್ ಎಕ್ಸಿಷನ್ ವಿತ್ ನೆಕ್ ಡಿಸೆಕ್ಷನ್. ಇದೇ ಟೈಪ್ ಫಸ್ಟ್ ಸ್ಟೇಜ್ ಮತ್ತು ಸೆಕೆಂಡ್ ಸ್ಟೇಜಿಗೆ ವೈಡಾಗಿ ತೆಗೆದುಬಿಟ್ಟು ನೆಕ್ ಡಿಸೆಕ್ಷನ್, ಸಿಲೆಕ್ಟಿವ್ ನೆಕ್ ಡಿಸೆಕ್ಷನ್ ಅಂದರೆ ಒಂದು 4 ಗುಂಪು ಕರಳೆಗಳನ್ನು ಮಾತ್ರ ತೆಗಿತೇವೆ. ಅಲ್ಲಿರುವ ಬಾಕಿ ಇರುವ ಮಾಂಸ, ನರ, ರಕ್ತ ಹೋಗೋ ದಾರಿ ನರ ಅವುಗಳನ್ನೆಲ್ಲ ಬಿಟ್ಟು ಬರೀ ಕರಳೆಗಳ ಗುಂಪುಗಳನ್ನು ಮಾತ್ರ ತೆಗಿತೇವೆ. ತೆಗೆದು ಇವನ್ನು ಟೆಸ್ಟಿಗೆ ಕಳಿಸ್ತೀವಿ. ಟೆಸ್ಟಲ್ಲಿ ಏನು ಸ್ಪ್ರೆಡ್ ಏನಿಲ್ಲ, ತೆಗೆದಿದ್ದೆಲ್ಲ ಕಂಪ್ಲೀಟ್ ಕ್ಲಿಯರ್ ಆಗಿದೆ ಅಂದರೆ ಅಲ್ಲಿಗೆ ಟ್ರೀಟ್ಮೆಂಟ್ ಮುಗಿಯಿತು. ಸೊ ಅದಕ್ಕೆ ಏನು ಇದು ತುಂಬ ಇಂಪಾರ್ಟೆಂಟ್ ಏನಂದರೆ ಫಸ್ಟ್ ಸ್ಟೇಜ್ ಮತ್ತು ಸೆಕೆಂಡ್ ಸ್ಟೇಜಲ್ಲೇ ಬರೋದು ಇಂಪಾರ್ಟೆಂಟ್. ಈ ಸರ್ಜರಿಯಿಂದ ಅವರಿಗೆ ಅಷ್ಟೊಂದು ಕಷ್ಟ ಆಗಲ್ಲ. ಅದಲ್ಲದೆ ಫರ್ದರ್ ಟ್ರೀಟ್ಮೆಂಟ್ ಕೀಮೊಥೆರಪಿ, ರೇಡಿಯೋಥೆರಪಿ ಬೇಕಾಗಿಲ್ಲ. ಸೊ ಸರ್ಜರಿ ಮಾತ್ರ ಸಾಕಾಗುತ್ತೆ. ಸೊ ಕಾಯಿಲೆ ಬಂದ್ರೂ ಬಾಯಲ್ಲಿ ಹುಣ್ಣಿದ್ರೆ, ಸಣ್ಣ ಗಾಯ, ಒಣಗದ ಗಾಯ ಇದ್ದರೆ ಬೇಗ ಬಂದು ತೋರಿಸಿದರೆ ಬರೀ ಸರ್ಜರಿಯಿಂದ ಗುಣ ಆಗುವ ಚಾನ್ಸಸ್ ಜಾಸ್ತಿ. ಆದ್ದರಿಂದ ಇದು ಇಂಪಾರ್ಟೆಂಟ್ ಫಸ್ಟ್ ಸ್ಟೇಜ್ ಆ್ಯಂಡ್ ಸೆಕೆಂಡ್ ಸ್ಟೇಜ್. ಥರ್ಡ್ ಸ್ಟೇಜಲ್ಲಿ ಬಂದ ತಕ್ಷಣ ಕಾಯಿಲೆ ಟ್ರೀಟ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ ನಾಲಿಗೆ ಬಂದರೆ ಅರ್ಧ ನಾಲಿಗೆ ಹೋಗುತ್ತೆ, ಹೆಮಿಗ್ಲಾಸೆಕ್ಟಮಿ ಮಾಡಿಬಿಡ್ತೀವಿ ಥರ್ಡ್ ಸ್ಟೇಜಲ್ಲಿ. ಪ್ಲಸ್ ನೆಕ್ಕಲ್ಲಿ ಮಾಡಿಫೈಡ್ ರ್ಯಾಡಿಕಲ್ ನೆಕ್ ಡಿಸೆಕ್ಷನ್ ಇಲ್ಲ ಅಂದರೆ ರ್ಯಾಡಿಕಲ್ ನೆಕ್ ಡಿಸೆಕ್ಷನ್. ಸೊ ಈ ಡಿಸೆಕ್ಷನ್ ಮಾಡುವಾಗ ಕತ್ತಲ್ಲಿ ಯಾವ ಥರ ಈ ಗಡ್ಡೆ, ಈ ಕರಳೆಗಳು ದೊಡ್ಡದಾಗಿದೆ ಅಂತ ನೋಡಿಬಿಟ್ಟು ಅಲ್ಲಿ ಒಂದು ನರಗಳನ್ನು ಇಲ್ಲ ರಕ್ತದಾರಿಯನ್ನು ಇಲ್ಲ ಮಾಂಸವನ್ನು ನಾವು ಅದರ ಈ ಕರಳೆಗಳ ಗುಂಪು ಜೊತೆ ಅದನ್ನು ನಾವು ತೆಗೆದು ಬಿಡ್ತೀವಿ, ಯಾಕೆಂದರೆ ಗುಣಪಡಿಸಲಿಕ್ಕೆ. ಸೊ ಸ್ಟೇಜ್ ಜಾಸ್ತಿ ಆದ ತಕ್ಷಣ ನಮ್ಮ ಸರ್ಜರಿನೂ ದೊಡ್ಡದಾಗುತ್ತೆ. ಈ ಸರ್ಜರಿಯಿಂದ ಪೇಷಂಟಿಗೆ ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಯಾಕಂದರೆ ಆ ಕಡೆ ಕೈ ನೋವು ಬರೋದು, ಇಲ್ಲ ಶೇಪ್ ಸ್ವಲ್ಪ ಚೇಂಜ್ ಆಗೋದು ಜಾಸ್ತಿ. ಅಂದರೆ ಇದೆಲ್ಲ ಸರ್ಜರಿ ನಡೆಸುವಾಗಲೇ ತೀರ್ಮಾನ ತೆಗೊಳ್ಳುವಂಥದ್ದು. ಆ ಕಾಯಿಲೆ ಹಂತ ಎಲ್ಲಿವರೆಗೆ ಉಂಟು ಅಲ್ಲಿವರೆಗೆ. ಹೌದು, ಇದು ನಾವು ಸರ್ಜರಿ ಮಾಡೋ ಮೊದಲೇ ನಾವು ಈ ಪ್ಲ್ಯಾನ್ ಮಾಡಿಕೊಂಡು ಅವರಿಗೆ ಹೇಳಿಯೇ ಮುಂದುವರಿಯೋದು. ಈ CT ಸ್ಕ್ಯಾನು ಟೆಸ್ಟಿಂಗ್ ಮತ್ತು CT ಸ್ಕ್ಯಾನಿಂದ ನಮಗೆ ಯಾವ ಥರ ಸರ್ಜರಿ ಮಾಡಬೇಕಂದ್ರೆ ನಾವು ಪ್ಲ್ಯಾನ್ ಮಾಡ್ತೇವೆ. ಅಂದರೆ ಆ ಹಂತದಲ್ಲಿ ಕಾಯಿಲೆ ವ್ಯಾಪ್ತಿ ಇನ್ನೂ ಜಾಸ್ತಿಯಾಗಿ ಗೋಚರಿಸಬಹುದು ಅಲ್ಲಿ ನಿಮಗೆ. ಹೌದು, ಕ್ಯಾನ್ಸರ್ ದೌಡೆ ಮೂಳೆ ಮೇಲೆ ಹರಡಿದ್ರೆ, ಇಲ್ಲಾಂದರೆ ದೌಡೆ ಮೂಳೆಯನ್ನು ಹಿಡ್ಕೊಂಡು ಅಲ್ಲಿ ಬೆಳೆದ್ರೆ ಕ್ಯಾನ್ಸರ್, ಈ ದೌಡೆಯನ್ನು ನಾವು ತೆಗಿಬೇಕಾಗುತ್ತೆ. ಅದಕ್ಕೆ ಮ್ಯಾಂಡಿಬುಲೆಕ್ಟಮಿ ಅಂತ ಇಂಗ್ಲೀಷಲ್ಲಿ ಹೇಳ್ತೇವೆ. ಸೊ ಹೆಮಿಗ್ಲಾಸೆಕ್ಟಮಿ, ಮ್ಯಾಂಡಿಬುಲೆಕ್ಟಮಿ ಅಂದರೆ ಅರ್ಧ ತೆಗೆದೇ ಬಿಡೋದು ಆ ಭಾಗವನ್ನು. ಅದನ್ನು ತೆಗೆದುಬಿಟ್ಟು ಅದರ ಜೊತೆ ಈ ನೆಕ್ ಡಿಸೆಕ್ಷನ್ ಅಂದರೆ ಕತ್ತಲ್ಲಿ ಸ್ಪ್ರೆಡ್ ಆದದನ್ನು ತೆಗಿತೇವೆ. ಈಗ ಇತ್ತೀಚೆಗೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಈ ಹೆಮಿಗ್ಲಾಸೆಕ್ಟಮಿ, ಮ್ಯಾಂಡಿಬುಲೆಕ್ಟಮಿ, ಕಾಂಪೋಸಿಟ್ ರಿಸೆಕ್ಷನ್ಸ್, ಇವೆಲ್ಲ ಡಿಫ್ರೆಂಟ್ ನಮ್ಮ ಸರ್ಜರಿಗಳ ಹೆಸರುಗಳು ಕಮಾಂಡೋಸ್ ಆಪ್ರೇಷನ್ಸ್. ಅಂದರೆ ಕಮಾಂಡೋ ಆಪ್ರೇಷನ್ ಅಂತ ನಾವು ಮೊದಲು ಇದಕ್ಕೆ ಹೇಳ್ತಾ ಇದ್ದೀವಿ. ಒಂದು ಇದರಲ್ಲಿ ಫುಲ್ ಆ ಭಾಗವನ್ನೇ ತೆಗೆದುಬಿಡು. ಅದನ್ನು ಈಗ ತೆಗೆದ ನಂತರ ನಾವು ಮೊದಲು ಅಲ್ಲಿಗೆ ಎದೆಯಿಂದ ಇಲ್ಲಿಂದ ಮಾಂಸ ಹಾಕಿ ಕ್ಲೋಸ್ ಮಾಡ್ತಾ ಇದ್ದೇವೆ. ಈಗ ಇತ್ತೀಚೆಗೆ ಡೆವಲಪ್ಮೆಂಟ್ ಆಫ್ ಮೈಕ್ರೋವ್ಯಾಸ್ಕ್ಯುಲರ್ ಟೆಕ್ನಿಕ್ಸ್ ಇಂದ ರೀಕನ್ಸ್ಟ್ರಕ್ಷನ್ ಮಾಡುವಂಥ ಟೆಕ್ನಿಕ್ ಜಾಸ್ತಿ ಆಗಿದೆ. ಸೊ ಈಗ ಕೆಳಗಿದು ನಮ್ಮ ದವಡೆಯ ಮೂಲೆಯನ್ನು ಕಟ್ ಮಾಡಿ ತೆಗೆದ್ರೆ ಕಾಲಿಂದ ಮೂಲೆಯನ್ನು ತೆಗೆದುಬಿಟ್ಟು ದವಡೆ ಥರ ಮಾಡಿಕೊಂಡು ನಾವು ಅಲ್ಲಿ ಹಾಕಿ ಅವರ ಮುಖದ ಶೇಪನ್ನು ನಿಯರ್ ನಾರ್ಮಲ್ ತಂದು ಬಿಡ್ತೇವೆ. ಮತ್ತು ನಾಲಿಗೆಯನ್ನು ಅರ್ಧ ತೆಗೆದ್ರೆ ಕೈಯಿಂದ ಚರ್ಮ ತೆಗೆದು ಹಾಕಿ ನಾಲಿಗೆಯನ್ನು ಮೊದಲಿರುವ ಶೇಪ್ ಹಾಗೆ ಮಾಡ್ತೀವಿ. ಸೊ ಈಗ ಟೆಕ್ನಿಕ್ಕಿಂದ ಜಾಸ್ತಿ ಟೆಕ್ನಿಕ್ಕಿಂದ ಈ ಸರ್ಜರಿ ಇಷ್ಟು ನಾವು ತೆಗೆದ್ರೂ ಅವರಿಗೆ ನಾವು ಬ್ಯಾಕ್ ಫಂಕ್ಷನ್ ಮತ್ತು ಕಾಸ್ಮೆಟಿಕ್ ಲುಕ್ ಒಂದು 70 to 80% ನಾವು ಕೊಡೋಕ್ಕೆ ಸಾಧ್ಯವಿದೆ ಅಡ್ವಾನ್ಸ್ ಆದ್ರೂ. ಆದರೆ ಈ ಥರಕ್ಕೆ ಸರ್ಜರಿಗೆ ಮಿನಿಮಮ್ 8 to 9 hours ಖರ್ಚು ಅಷ್ಟೇ ಬಂದುಬಿಡುತ್ತೆ. ಸೊ ಈ ಥರ ಡಿಫ್ರೆಂಟ್ ಸ್ಟೇಜಸ್. ಸೊ ಒಂದು ಸ್ಟೇಜಲ್ಲಿ ಸಿಂಪಲ್ ಸರ್ಜರೀಸ್ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜಲ್ಲಿ. ಥರ್ಡ್ ಸ್ಟೇಜ್ ಬಂದ ತಕ್ಷಣ ಸರ್ಜರಿ ದೊಡ್ಡದಾಗುತ್ತೆ. ಫೋರ್ತ್ ಸ್ಟೇಜ್ ಬಂದ ತಕ್ಷಣ ಇಟ್ ಬಿಕಮ್ಸ್ ಕಾಂಪೋಸಿಟ್ ರಿಸೆಕ್ಷನ್ ಆರ್ ಕಮಾಂಡೋಸ್ ಆಪರೇಷನ್ಸ್ ವಿತ್ ಹೈ ಟೆಕ್ನಿಕ್ ರೀಕನ್ಸ್ಟ್ರಕ್ಟಿವ್ ಪ್ರೊಸೀಜರ್. ಡಾಕ್ಟರ್, ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳೋಣ, ಆಮೇಲೆ ನಮ್ಮ ಮಾತುಕತೆ ಮುಂದುವರಿಸೋಣ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ.
ಜೀವನದಲ್ಲಿ ಎಲ್ಲವನ್ನೂ ಸುಡುತ್ತೆ. ಸುಖ, ಸಂತೋಷ, ಆರೋಗ್ಯ ಎಲ್ಲವನ್ನು ಕೊನೆಗೆ ಉಳಿಸೋದು ಕ್ಯಾನ್ಸರ್ ಅನ್ನೋ ಹೊಗೆಯನ್ನ ಮಾತ್ರ. ಧೂಮಪಾನದಿಂದ ದೂರವಿರಿ, ಕ್ಯಾನ್ಸರ್ ಮುಕ್ತರಾಗಿರಿ. ಸೇ ನೋ ಟು ಟೊಬ್ಯಾಕೋ, ಅನ್ ಇನಿಷಿಯೇಟಿವ್ by Mangalore Institute of Oncology, a special hospital for cancer treatment. Mangalore Institute of Oncology, a special hospital for the treatment of cancer. When you demand excellence, we deliver with confidence. Mangalore Institute of Oncology has the top medical talent to offer the best treatment to people with cancer. Our radiation oncology, medical oncology, surgical oncology, palliative care and pain management and rapid arc therapy will help in maximizing the chances of functional recovery and improve the quality of life of patients. I am very happy. The treatment is excellent. I am getting 5-star treatment here. Advantages of rapid arc therapy: cutting edge technology, faster, highly precise, predictable results, minimal side effects. Mangalore Institute of Oncology, Pampil Circle, Kankanadi, Mangalore. ನೀವು ತಿಕ್ತಾ ಇರೋದು ತಂಬಾಕನ್ನಲ್ಲ, ನಿಮ್ಮ ಜೀವನವನ್ನ ಸಾವಿನ ದವಡೆಗೆ ತಳ್ಳದಿರಿ. ತಂಬಾಕಿನಿಂದ ದೂರವಿರಿ, ಕ್ಯಾನ್ಸರ್ ಮುಕ್ತರಾಗಿರಿ. ಸೇ ನೋ ಟು ಟೊಬ್ಯಾಕೋ, an initiative by Mangalore Institute of Oncology, a special hospital for cancer treatment. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈ ಶಸ್ತ್ರಚಿಕಿತ್ಸೆಯ ನಂತರ ಅದಕ್ಕೆ ಪೂರಕವಾಗಿ ರೇಡಿಯೇಷನ್ ಅಥವಾ ಕೀಮೋಥೆರಪಿ ಕೂಡ ಬೇಕಾಗ್ತದಾ, ಹೇಗೆ? ಈ ರೇಡಿಯೇಷನ್ ಈ ಓರಲ್ ಕ್ಯಾನ್ಸರಲ್ಲಿ ತುಂಬ ಅಗತ್ಯವಾದ ಟ್ರೀಟ್ಮೆಂಟ್. ನಾನು ಹೇಳಿದಾಗೆ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜಲ್ಲಿ ರೇಡಿಯೇಷನ್ ನಾವು ಕೊಡೋದು ತುಂಬ ಕಮ್ಮಿ. ಏನಾದರೂ ಅಂಥ ಬ್ಯಾಡ್ ಕೆಟ್ಟದಾಗಿದ್ದರೆ ಅದು ಕೊಡ್ತೀವಿ, ಇಲ್ಲ ಅಂದರೆ ಕೊಡಲ್ಲ. ಥರ್ಡ್ ಸ್ಟೇಜ್ ಮತ್ತು ಫೋರ್ತ್ ಸ್ಟೇಜಲ್ಲಿ ರೇಡಿಯೇಷನ್ ವೆರಿ ಇಂಪಾರ್ಟೆಂಟ್. ಅದು ಮ್ಯಾಕ್ಸಿಮಮ್ ನಮ್ಮ ಪೇಷಂಟ್ ಬರೋದು ಆ ಥರ್ಡ್ ಸ್ಟೇಜಲ್ಲೇ. ಸೊ ಸರ್ಜರಿ ಆದ ನಂತರ ರೇಡಿಯೇಷನ್ ತಿರ್ಗ ಬರದ ಹಾಗೆ, ಕ್ಯಾನ್ಸರ್ ಅಲ್ಲಿ ತಿರ್ಗ ಬರದ ಹಾಗೆ ರೇಡಿಯೇಷನ್ ನಾವು ಕೊಡಲೇಬೇಕು. ಕೊಡದಿದ್ದರೆ ಬರುವ ಚಾನ್ಸಸ್ ಜಾಸ್ತಿ. ಸೊ ಆದ್ದರಿಂದ ರೇಡಿಯೇಷನ್ ಕೊಡಲೇಬೇಕು. ರೇಡಿಯೇಷನ್ ಕೊಟ್ಟ ನಂತರ ಏನು ತೊಂದರೆ ಆಗೋದು ಅಂದರೆ, ಒಳ್ಳೆ ಟೆಕ್ನಿಕ್ಕಿಂದ ಕೊಟ್ಟರೆ ಬಾಯಿ ಒಣಗೋದು, ಟೇಸ್ಟ್ ಇಲ್ಲದಾಗೋದು, ಇಲ್ಲಾಂದರೆ ಆ ಕಡೆ ತುಂಬ ಟೈಟಾಗಿ ಅವರಿಗೆ ನೆಕ್ ಮೂಮೆಂಟ್ಸ್, ಹ್ಯಾಂಡ್ ಅಂದರೆ ಕೈ ಮೂಮೆಂಟ್ ಎಲ್ಲ ತೊಂದರೆ ಆಗ್ಬೋದು. ಸೊ ಒಳ್ಳೆ ಟೆಕ್ನಿಕ್ಕಿಂದ ಕೊಟ್ಟರೆ, ಅದಂದರೆ ನಾವು IMRT ಅಂತ ಹೇಳ್ತೇವೆ, ಅದು IMRTಯಲ್ಲಿ ಮಾಡಿಸಿ ಕೊಟ್ಟರೆ ಈ ತೊಂದರೆಗಳನ್ನು ಕಮ್ಮಿ ಮಾಡ್ಬೋದು. ನೀವು ಹೇಳಿದಾಗೆ ಅಡ್ಡ ಪರಿಣಾಮಗಳು, ಇದರಿಂದಾಗಿ ಕೆಲವೊಂದು ಅಡ್ಡ ಪರಿಣಾಮಗಳು ಆಗ್ತದೆ. ಸರ್ಜರಿಯಿಂದ ಇರ್ಬೋದು ಅಥವಾ ರೇಡಿಯೇಷನ್ ಇರ್ಬೋದು. ಸೊ ಈ ಅಡ್ಡ ಪರಿಣಾಮಗಳು ಯಾವುದೆಲ್ಲ ಇರ್ಬೋದು? ಅಲ್ಲ, ಇದೆ ನಾನು ಹೇಳಿದಾಗೆ ಅಡ್ಡ ಪರಿಣಾಮ ಅಂದರೆ ಈ ನಮ್ಮ ಒಂದು ಸರ್ಜರಿಯಿಂದ ನಾವು ಈ ಬಾಯಿಯಿಂದ ಈ ದವಡೆಯಿಂದೆಲ್ಲ ಕಟ್ ಮಾಡಿ ತೆಗೆದ್ರಿಂದ ಈ ಭಾಗದಲ್ಲಿ ಅವರಿಗೆ ತುಂಬ ತೊಂದರೆ ಬರುತ್ತೆ. ಯಾಕಂದರೆ ಇದೊಂದು ತುಂಬ ಫಂಕ್ಷನಲ್ ಏರಿಯಾ ನಮ್ಮ ಬಾಯಿ. ಅಲ್ಲಿ ಬರುವಷ್ಟು ನರಗಳು, ಅಲ್ಲಿ ಇರುವಷ್ಟು ರಕ್ತದಾರಿಗಳು ಜಾಸ್ತಿ. ಸೊ ಇದನ್ನೆಲ್ಲ ನಾವು ಕಟ್ ಮಾಡಿ ತೆಗೆದ ನಂತರ ಇವರಿಗೆ ತೊಂದರೆ ಇದ್ದೇ ಇರುತ್ತೆ. ಆದರೆ ಸ್ವಲ್ಪ ದಿನ ಹೋದಾಗ ಅಡ್ಜಸ್ಟ್ಮೆಂಟ್ ಆಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಈ ಸರ್ಜರಿಯಿಂದ ಆದ ತೊಂದರೆಗಳು ಮೆಲ್ಲ ರಿಕವರಿ ಆಗುತ್ತೆ. ಏನಂದರೆ ನಾವು ಅದಕ್ಕೆ ಈ ದವಡೆ ತೆಗೆದ್ರೆ, ದವಡೆ ಕಾಲಿಂದ ಬೋನ್ ಹಾಕಿ ದವಡೆ ಕೊಟ್ಟಾಗ ಅವರಿಗೆ ಮತ್ತೆ ತಿಂಡಿ ಏನೋ ಮಾಡುವಾಗ ಚೂಯಿಂಗ್ ಅಂತ ಅದೆಲ್ಲ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಹಲ್ಲಿಂದ್ರೆ ತೆಗಿಬೇಕಾಗುತ್ತೆ, ಹಲ್ಲನ್ನು ನಾವು ಆಮೇಲೆ ಆ ಬೋನ್ ಮೇಲೆ ಹಾಕಿ ಕೊಡಲು ಸಾಧ್ಯವಿದೆ. ಸೊ ಈ ಥರ ತೊಂದರೆಗಳಿರುತ್ತೆ. ರೇಡಿಯೇಷನಿಂದ ಒಳ್ಳೆ ಟೆಕ್ನಿಕ್ಕಿಂದ ಮಾಡಿದರೆ ತೊಂದರೆಗಳು ಕಮ್ಮಿ, ಚೀಪರ್ ಟೆಕ್ನಿಕ್ಕಿಂದ ಮಾಡಿದರೆ ತೊಂದರೆಗಳು ಜಾಸ್ತಿ. ಸೊ ಆ ತೊಂದರೆ, ರೇಡಿಯೇಷನ್ ಬಂದ ತೊಂದರೆಗಳನ್ನು ಮತ್ತೆ ತಿರ್ಗಾ ಮಾಡೋಕ್ಕಾಗಲ್ಲ, ಇಟ್ಸ್ ಪರ್ಮನೆಂಟ್. ಸೊ ಆದ್ದರಿಂದ ನಾವು ಯಾವತ್ತು ಪೇಷಂಟ್ಗಳಿಗೆ ಅಡ್ವೈಸ್ ಮಾಡ್ತೇವೆ, ರೇಡಿಯೇಷನ್ ಮಾಡುವಾಗ ಒಳ್ಳೆ ಟೆಕ್ನಿಕ್, ಒಳ್ಳೆ ಕಡೆ ಹೋಗಿ ಮಾಡಿಸ್ಬೇಕು. ಸರ್ಜರಿ ಅಷ್ಟೇ ಅಲ್ಲ, ಸರ್ಜರಿಗಿಂತ ಇನ್ನೂ ಸ್ವಲ್ಪ ಜಾಸ್ತಿನೇ ಇಂಪಾರ್ಟೆಂಟ್. ಯಾಕೆಂದರೆ ಆ ಟೆಕ್ನಿಕ್ ಕರೆಕ್ಟಾಗಿಲ್ಲ ಅಂದರೆ ಎರಡು ಪ್ರಾಬ್ಲಮ್ ಆಗುತ್ತೆ. ಕ್ಯಾನ್ಸರ್ ತಿರ್ಗಾ ಬರುವ ಚಾನ್ಸಸ್. ಎರಡನೇದು
ರೇಡಿಯೇಷನಿಂದ ಬರುವಂಥ ಸೈಡ್ ಎಫೆಕ್ಟ್ ತುಂಬ ಜಾಸ್ತಿ. ಅಂದರೆ ಪಾರ್ಟ್ ಬಹಳ ಸೆನ್ಸಿಟಿವ್, ಬಹಳ ಸೆನ್ಸಿಟಿವ್. ಅದನ್ನು ಪ್ಲ್ಯಾನ್ ಮಾಡೋಕ್ಕೆ ತಲೆ ಓಡಿಸ್ಕೊಂಡು ಪ್ಲ್ಯಾನ್ ಮಾಡಬೇಕು. ರೇಡಿಯೇಷನ್ ಡಾಕ್ಟರ್ ಅವರನ್ನೆಲ್ಲ ನೋಡಿಕೊಂಡು ಕರೆಕ್ಟಾಗಿ ನೋಡಿಕೊಂಡು ಪ್ಲ್ಯಾನ್ ಮಾಡಬೇಕು. ಓಕೆ. ಸರ್ಜರಿಯಲ್ಲಿ ಜೊತೆಯಲ್ಲಿ ಕೀಮೋಥೆರಪಿ ಅಥವಾ ರೇಡಿಯೇಷನ್, ಈ ಚಿಕಿತ್ಸೆಗಳು ಯಾವ ರೀತಿ ನೀವು ಪ್ಲ್ಯಾನ್ ಮಾಡ್ತೀರಿ ಸರ್? ಯಾವುದನ್ನು ಮೊದಲು ಕೊಡಬೇಕು ಅಥವಾ ಸರ್ಜರಿ ಮೊದಲಾಗಬೇಕಾ, ರೇಡಿಯೇಷನ್ ಮೊದಲಾಗಬೇಕಾ, ಹೇಗಿದು ಡಿಸೈಡ್ ಆಗ್ತದೆ? ಸರ್, ನಾನು ಹೇಳಿದಾಗೆ ಸ್ಟೇಜ್ 1 ಮತ್ತು 2ರಲ್ಲಿ ಪೇಷಂಟ್ ಬಂದ ತಕ್ಷಣ ನಾವು ಫಸ್ಟಿಗೆ ಸರ್ಜರಿ ಮಾಡಿ ಆಮೇಲೆ ಫೈನಲ್ ಸ್ಟೇಜಿಂಗ್ ಪ್ಲ್ಯಾನ್ ಮಾಡೋದಂದರೆ ಪ್ಯಾಥಾಲಜಿ ರಿಪೋರ್ಟ್ ಅಂತ ಬರ್ತದೆ. ನಾವು ಆಪ್ರೇಷನ್ ಮಾಡಿ ಇದನ್ನೆಲ್ಲ ಟೆಸ್ಟಿಗೆ ಕಳಿಸ್ತೀವಿ. ಆ ಟೆಸ್ಟಿಂದ ರಿಪೋರ್ಟ್ ತಿರ್ಗಾ ಬರ್ತದೆ. ಆ ರಿಪೋರ್ಟ್ ಪ್ರಕಾರ ಮುಂದಕ್ಕೆ ನಾವು ರೇಡಿಯೇಷನ್ ಕೊಡಬೇಕಾ ಇಲ್ಲೋ ಅಂತ ಆಮೇಲೆ ನಾವು ಪ್ಲ್ಯಾನ್ ಮಾಡ್ತೇವೆ. ಆ ರಿಪೋರ್ಟ್ ಪ್ರಕಾರ ಪ್ಲ್ಯಾನಿಂಗ್ ಹೋಗುತ್ತೆ. ಸೊ ಆ ರಿಪೋರ್ಟಲ್ಲಿ ಏನಾದರೂ ಸ್ವಲ್ಪ ಚಾನ್ಸಸ್ ಕ್ಯಾನ್ಸರ್ ತಿರ್ಗಾ ಬರುವಂಥ ಒಂದು ಪಾಯಿಂಟ್ಸ್ ಏನಾದರೂ ಇದ್ದರೆ ಪೇಷಂಟ್ ರೇಡಿಯೇಷನ್ಗೆ ಕಳಿಸ್ಕೊಡ್ತೀವಿ. ಸೊ ರೇಡಿಯೇಷನ್ ಬಿಕಮ್ಸ್ ಇಂಪಾರ್ಟೆಂಟ್. ಇನ್ನೊಂದು ಪಾಯಿಂಟಲ್ಲಿ ನಾವು ರೇಡಿಯೇಷನ್ ಆ್ಯಂಡ್ ಕೀಮೋಥೆರಪಿ ಸರ್ಜರಿ ಮಾಡೋ ಮೊದಲೇ ಯೂಸ್ ಮಾಡ್ತೀವಿ. ಇದು ಪೇಷಂಟ್ ಕಾಯಿಲೆ ಜಾಸ್ತಿಯಾಗಿ ಬಂದರೆ ಸ್ಟೇಜ್ 3 ಇಲ್ಲಾಂದರೆ ಸ್ಟೇಜ್ 4 ಎಲ್ಲಿ ನಾವು ನೋಡಿದರೆ, ಈಗ ದೊಡ್ಡದಾಗಿ ತೆಗೆದ್ರೆ ಕಷ್ಟ ಆಗ್ಬೋದು, ಇಲ್ಲ ಅಷ್ಟೊಂದು ತೆಗೆದ್ರೆ ಅವರಿಗೆ ಫಂಕ್ಷನಲ್ ಔಟ್ಕಮ್ ತುಂಬ ಕೆಟ್ಟದಾಗಿರ್ಬೋದು, ಅಲ್ಲ ಮೂರನೇದು ತೆಗೆಯೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈ ಕೀಮೋಥೆರಪಿ ಇಲ್ಲಾಂದರೆ ಕೀಮೋ ಮತ್ತು ರೇಡಿಯೋಥೆರಪಿ ಎರಡು ಒಟ್ಟಿಗೆ ಯೂಸ್ ಮಾಡಿಕೊಂಡು ಈ ಕಾಯಿಲೆಯನ್ನು ಸಂದು ಮಾಡಿ ಆಮೇಲೆ ನಾವು ಆಪ್ರೇಷನ್ ನಡೆಸ್ತೀವಿ. ಸೊ ಈ ಸೀಕ್ವೆನ್ಸಿಂಗ್ ಅಂತ ಹೇಳೋದು, ಹೌ ಡು ಯು ಸೀಕ್ವೆನ್ಸ್ ದ ಟ್ರೀಟ್ಮೆಂಟ್. ಸೊ ಈ ಸೀಕ್ವೆನ್ಸ್ ಮಾಡಲಿಕ್ಕೆ ಕಾಯಿಲೆ ಈ 3 ವಿಭಾಗವನ್ನು ಚೆನ್ನಾಗಿ ಗೊತ್ತಿರಬೇಕು ಡಾಕ್ಟರಿಗೆ. ಒಂದು ಸರ್ಜರಿ, ಇದಕ್ಕೆ ಯಾವ ಕರೆಕ್ಟಾದ ಸರ್ಜರಿ ಮಾಡಬೇಕು, ಈ ಸರ್ಜರಿ ಯಾವಾಗ ಮಾಡಬೇಕು, ಮೊದಲು ಕೀಮೋ ಕೊಡಬೇಕಾ ಅಲ್ಲ ಕೀಮೋ ರೇಡಿಯೋಥೆರಪಿ ಕೊಡಬೇಕಾ, ಆಮೇಲೆ ಸರ್ಜರಿ ಮಾಡಬೇಕಾ, ಸರ್ಜರಿ ಮಾಡಿದ ನಂತರ ಕೀಮೋಥೆರಪಿ ಕೊಟ್ಟು ರೇಡಿಯೋಥೆರಪಿ ಕೊಡಬೇಕಂತ ಪ್ಲ್ಯಾನ್ ಮಾಡಲಿಕ್ಕೆ ಈ 3 ವಿಭಾಗವನ್ನು ಗೊತ್ತಿರಬೇಕು. ಆಮೇಲೆ ಈ 3 ವಿಭಾಗದ ಡಾಕ್ಟ್ರು ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ಒಟ್ಟಿಗೆ ಸೇರಿಕೊಂಡು ಮಾತಾಡಿ ಅದಕ್ಕೆ ಟ್ಯೂಮರ್ ಬೋರ್ಡ್ ಅಂತ ಹೇಳ್ತೇವೆ, ಇದರಲ್ಲಿ ಡಿಸ್ಕಷನ್ ನಡೆಸಿ ಆಮೇಲೆ ಈ ಟ್ರೀಟ್ಮೆಂಟನ್ನು ಸೀಕ್ವೆನ್ಸ್ ಮಾಡ್ತೇವೆ. ಸೊ ಒಂದು ಸಲ ಆ ಸೀಕ್ವೆನ್ಸಿಗೆ ಹಾಕಿದ ತಕ್ಷಣ ಆ ಪ್ರೋಟೋಕಾಲ್ ಅಂತ ಹೇಳ್ತೇವೆ, ಆ ಪ್ರೋಟೋಕಾಲನ್ನು ಕರೆಕ್ಟಾಗಿ ಫಾಲೋ ಮಾಡ್ತೇವೆ. ಆ ನಡುವೆ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ನಾವು ಈ ಟ್ಯೂಮರ್ ಡಿಸ್ಕಷನ್ ನಡೆಸ್ತೀವಿ. ಇನ್ನೂ ಫರ್ದರ್ ಏನಾದರೂ ಮಾಡಬೇಕಾ, ಅಲ್ಲ ಕಮ್ಮಿ ಮಾಡಬೇಕಾ, ಜಾಸ್ತಿ ಮಾಡಬೇಕಂದ್ರೆ ಇದು ಮಾತುಕತೆ ನಡೀತದೆ. ಅಂದರೆ ಬಹಳಷ್ಟು ಯೋಜನೆ, ಅದೇ ರೀತಿ ಸಿದ್ಧತೆ, ಇವುಗಳನ್ನೆಲ್ಲ ಮಾಡ್ಕೊಳ್ಬೇಕಾಗ್ತದೆ. ಹೌದೌದು. ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಏನು ಸುಮ್ಮನೆ ನಡ್ಕೊಂಡ್ಬಿಡಿ ಮಾಡಿಸ್ಕೊಡಿ ಅಂತ ಏನು ನಡೆಯಲ್ಲ. ಆ ಥರ ಬೇಗ ಮಾಡಿ ಸರ್ ಅದೇನು ನಡೆಯಲ್ಲ. ಇಟ್ ಈಸ್ ಎ ಪ್ಲ್ಯಾನ್ಡ್, ಒಂಥರ ಮಿಲಿಟ್ರಿ ಪ್ಲ್ಯಾನಿಂಗ್ ಥರ ನಡೆಸಬೇಕು ಟ್ರೀಟ್ಮೆಂಟ್. ಅಂದರೆ ನೇವಿ, ಏರ್ಫೋರ್ಸ್, ಆರ್ಮಿ ಮೂರನ್ನು ಹಿಡ್ಕೊಂಡು ಹೇಗೆ ನಡೀತೇವೆ ಅದೇ ಥರ ರೇಡಿಯೇಷನ್, ಸರ್ಜರಿ, ಕೀಮೋಥೆರಪಿ. ಸರ್, ಈ ಶ್ವಾಸಕೋಶದ ಕ್ಯಾನ್ಸರ್ ಅಂದರೆ ಏನು ಸರ್? ಶ್ವಾಸಕೋಶದ ಕ್ಯಾನ್ಸರ್ ಅಂದರೆ ನಾವು ಇಂಗ್ಲೀಷಲ್ಲಿ ಲಂಗ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಅಂದರೆ ನಮ್ಮ ಶ್ವಾಸಕೋಶದಲ್ಲಿ ಬರುವಂಥ ಗಡ್ಡೆಗಳು ಕ್ಯಾನ್ಸರ್ ಆಗಿ ಹೋದರೆ ಲಂಗ್ ಕ್ಯಾನ್ಸರ್. ಸೊ ಲಂಗ್ ಕ್ಯಾನ್ಸರ್ ಯಾವ ಕಾರಣಕ್ಕೆ ಹೆಚ್ಚಾಗಿ ಲಂಗ್ ಕ್ಯಾನ್ಸರ್ ಬರೋದು ಸ್ಮೋಕಿಂಗ್, ಟೊಬ್ಯಾಕೊ ಸ್ಮೋಕಿಂಗ್ ಮತ್ತು ಪ್ಯಾಸಿವ್ ಸ್ಮೋಕಿಂಗ್, ಇದು ಎರಡರಲ್ಲಿ ಹೆಚ್ಚಾಗಿ ಕಂಡುಬರೋದು. ಸೊ ಲಂಗ್ ಕ್ಯಾನ್ಸರ್ದು ಮೇಜರ್ ಕಾಸ್ ಅಂದರೆ ಸ್ಮೋಕಿಂಗ್, ಐದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಸೊ ಈ ಕಾಯಿಲೆಯನ್ನು ಕಂಡು ಹಿಡಿಯೋದು ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜಲ್ಲಿ ತುಂಬ ರೇರ್. ಯಾಕೆಂದರೆ ಗೊತ್ತಾಗೋದಿಲ್ಲ, ಅದು ತುಂಬ ಎದೆ ಒಳಗೆ ಇರೋದು, ನೋವು ಇರಲ್ಲ, ಏನು ತೊಂದರೆ ಇರಲ್ಲ. ಏನಾದರೂ ಕೆಮ್ಮಲ್ಲಿ ರಕ್ತ ಇಲ್ಲಾಂದರೆ ಸ್ವಲ್ಪ ಕಂಟಿನ್ಯೂಸ್ ಕೆಮ್ಮು, ಯಾವ ಮಾತ್ರೆ ಅದು ತಗೊಂಡ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ, ತಿರ್ಗಾ ಬರುತ್ತೆ. ಸೊ ಪರ್ಸಿಸ್ಟೆಂಟ್ ಕಾಫ್ ಅಂತ ಹೇಳ್ತೇವೆ, ಕೆಮ್ಮು ಬಿಡ್ತಾನೇ ಇಲ್ಲ ಕೆಮ್ಮಲ್ಲಿ ರಕ್ತ, ಕಫದಲ್ಲಿ ರಕ್ತ, ಇದೆರಡು ಬಂದರೆ ಬೇಗ ಡಾಕ್ಟ್ರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು CT ಸ್ಕ್ಯಾನ್ ಮಾಡಿಸ್ಬೇಕು. ಚೆಸ್ಟ್ ಎಕ್ಸ್ರೇ ಸಾಕಾಗಲ್ಲ, CT ಸ್ಕ್ಯಾನ್ ಈಸ್ ದ ಮೋರ್ ಇಂಪಾರ್ಟೆಂಟ್. CT ಸ್ಕ್ಯಾನ್, ಎದೆದು CT ಸ್ಕ್ಯಾನ್ ಮಾಡಿದ ನಂತರ ನಾವು ಅದನ್ನು ಸ್ಟೇಜ್ ಮಾಡ್ತೇವೆ. ಸ್ಟೇಜಲ್ಲಿ ಎದೆ ಸಣ್ಣದಾಗಿದ್ದರೆ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜ್. ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜಲ್ಲಿ ಬರೀ ಲಂಗಲ್ಲೇ ಇರುತ್ತೆ, ಆಚೆ ಈಚೆ ಹರಡಿರಲ್ಲ. ಥರ್ಡ್ ಸ್ಟೇಜ್ ಅಂದರೆ ಆ ಲಂಗ್ಸಿಂದ ಒಂದು ಎದೆಗೆ ಇಲ್ಲ ಅಂದರೆ ಸೆಂಟ್ರಲ್ಲಿ ಕರಳೆಗಳಿದ್ದೇವೆ ಅದಕ್ಕೆ ಸ್ಪ್ರೆಡ್ ಆಗಿದೆ ಅಂತ. ಫೋರ್ತ್ ಸ್ಟೇಜ್ ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ, ಲಿವರ್, ಬ್ರೈನ್, ಬೋನ್ ಅಂತ. ಸೊ ಈ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜಲ್ಲಿ ನಾವು ಪತ್ತೆ ಹಚ್ಚಿದರೆ ಪೇಷಂಟನ್ನು ಸರ್ಜರಿ ಮಾಡಲು ಸಾಧ್ಯವಿದೆ. ಸೊ ಯಾವ ಥರ ಸರ್ಜರಿ ಮಾಡ್ಬೋದು ಅಂದರೆ, ಲಂಗ್ಸ್ ರೈಟ್ ಲಂಗಲ್ಲಿ 3 ಭಾಗವಿದೆ, ಅಪ್ಪರ್ ಲೋಬ್, ಮಿಡಲ್ ಲೋಬ್, ಲೋವರ್ ಲೋಬ್.
ಮತ್ತು ಲೆಫ್ಟ್ ಸೈಡಲ್ಲಿ 2 ಇದೆ, ಅಪ್ಪರ್ ಲೋಬ್ ಮತ್ತು ಲೋವರ್ ಲೋಬ್. ಸೊ ಸಣ್ಣದಾಗಿ ಒಂದೇ ಕಡೆ ಅಂದರೆ ಲೋಬ್ ಅಂದರೆ ಒಂದು ಭಾಗ. ಸೊ 3 ಭಾಗದಲ್ಲಿ ರೈಟ್ ಸೈಡಲ್ಲಿ ಯಾವುದು ಒಂದು ಭಾಗದಲ್ಲಿ ಇದ್ದರೆ ಆ ಒಂದು ಭಾಗ ಮಾತ್ರ ತೆಗೆದರೆ ಸಾಕು. ಮಾತ್ರ 2 ಭಾಗಕ್ಕೆ ಸೇರಿದರೆ 2 ಭಾಗವನ್ನು ತೆಗಿಬೋದು. ಸ್ಟೇಜ್ 2 ಅಲ್ಲಿನೂ ಅದೇ ಥರ ಒಂದು ಭಾಗ ಇಲ್ಲ 2 ಭಾಗ, ಇಲ್ಲಾದರೆ ಈ ನಮ್ಮ ಶ್ವಾಸ ಹೋಗುವ ಟ್ಯೂಬ್ಗಳಿದೆ ಆದರೆ ತುಂಬ ಹತ್ತಿರ ಇದ್ದರೆ ಆ ಬ್ರ್ಯಾಂಚಿಂಗ್ ಅಂತ ಹೇಳ್ತೇವೆ, ಅಲ್ಲಿ ಹತ್ತಿರ ಇದ್ದರೆ ಒಂದು ಕಡೆ ಫುಲ್ ಲಂಗನ್ನೇ ತೆಗಿಬೋದು. ಸೊ ಯಾವ ಥರ ಸರ್ಜರಿ ಅಂದರೆ ಒಂದು ಲೋಬೆಕ್ಟಮಿ ಮತ್ತು ನ್ಯೂಮೊನೆಕ್ಟಮಿ. ಲೋಬೆಕ್ಟಮಿ ಅಂದರೆ ಒಂದು ಭಾಗವನ್ನು ತೆಗೆಯೋದು, ನ್ಯೂಮೊನೆಕ್ಟಮಿ ಅಂದರೆ ಒಂದು ಅರ್ಧ ಲಂಗ್ ಅಂದರೆ ಬಲಭಾಗದ ಲಂಗನ್ನು ತೆಗಿಬೋದು, ಶ್ವಾಸಕೋಶವನ್ನು ತೆಗಿಬೋದು, ಇಲ್ಲಾದರೆ ಎಡಭಾಗದ ಶ್ವಾಸಕೋಶವನ್ನು ತೆಗಿಬೋದು. ಎರಡನ್ನು ತೆಗೆಯಲು ಸಾಧ್ಯವೇ ಇಲ್ಲ. ಸೊ ಒಂದೊಂದನ್ನು ಬೇಕಾದರೆ ತೆಗಿಬೋದು. ಸೊ ಇದು ಸರ್ಜರಿ. ಸೊ ಕ್ಯಾನ್ಸರಲ್ಲಿ ಈ ಲಂಗ್ ಕ್ಯಾನ್ಸರಲ್ಲಿ 2 ಟೈಪ್ ಇದೆ. ಒಂದು ನಾನ್ ಸ್ಮಾಲ್ ಸೆಲ್ ಕ್ಯಾನ್ಸರ್, ಸ್ಮಾಲ್ ಸೆಲ್ ಕ್ಯಾನ್ಸರ್ ಆದರೆ ಅದನ್ನು ಕೀಮೊಥೆರಪಿ ಕೊಟ್ಟು ಆಮೇಲೆ ರೇಡಿಯೇಷನ್ ಕೊಟ್ಟು ಗುಣಪಡಿಸಲು ಸಾಧ್ಯವಿದೆ, ಅದನ್ನು ಪ್ರಯತ್ನ ಮಾಡ್ತೇವೆ. ನಾನ್ ಸ್ಮಾಲ್ ಸೆಲ್ ಬಂದರೆ ಪೇಷಂಟನ್ನು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜಲ್ಲಿ ಬಂದರೆ ಸರ್ಜರಿಗೆ ಪ್ಲ್ಯಾನ್ ಮಾಡ್ತೇವೆ. ಬಟ್ ಥರ್ಡ್ ಸ್ಟೇಜ್ ಅಲ್ಲಿ ಬಂದರೆ ಅಡ್ವಾನ್ಸ್ ಸ್ಟೇಜಲ್ಲಿ ಬಂದರೆ ಪೇಷಂಟ್ ವಿಲ್ ಗೋ ಫಾರ್ ಕೀಮೊಥೆರಪಿ, ಆಮೇಲೆ ಪ್ಲಸ್ ಆರ್ ಮೈನಸ್ ರೇಡಿಯೇಷನ್. ಕೆಲವೊಮ್ಮೆ ಪೇಷಂಟ್ ಮೇ ಗೋ ಫಾರ್ ರೇಡಿಯೇಷನ್ ಪ್ಲಸ್ ಆರ್ ಆಮೇಲೆ ಕೀಮೊಥೆರಪಿ. ಸೊ ಮೇನ್ ಟ್ರೀಟ್ಮೆಂಟ್ ಅರ್ಲಿ ಸ್ಟೇಜಲ್ಲಿ ಸರ್ಜರಿ, ಕೀಮೊಥೆರಪಿ ಪ್ಲಸ್ ಆರ್ ಮೈನಸ್ ರೇಡಿಯೋಥೆರಪಿ. ಸೆಕೆಂಡ್ ಸ್ಟೇಜ್ ಆರ್ ಅಡ್ವಾನ್ಸ್ ಸ್ಟೇಜಲ್ಲಿ ಕೀಮೊಥೆರಪಿ ಆ್ಯಂಡ್ ರೇಡಿಯೋಥೆರಪಿ. ಫೋರ್ತ್ ಸ್ಟೇಜಲ್ಲಿ ಬರೀ ಕೀಮೊಥೆರಪಿ. ಇದು ಟ್ರೀಟ್ಮೆಂಟ್ ಪ್ಯಾಟರ್ನ್. ಸೊ ಫೋರ್ತ್ ಸ್ಟೇಜಲ್ಲಿ ಯೂಶ್ವಲಿ ಪೇಷಂಟ್ ಜಾಸ್ತಿ ಅಂದರೆ ಸರ್ವೈವಲ್ ಚಾನ್ಸಸ್ ತುಂಬ ಕಮ್ಮಿ. ಸೊ ಲಂಗ್ ಕ್ಯಾನ್ಸರಲ್ಲಿ ಸರ್ವೈವಲ್ ಆಗಿ ಸಿಗೋದು ಅಂದರೆ ಲಾಂಗ್ ಟರ್ಮ್ ಸರ್ವೈವಲ್ ಪರ್ಸೆಂಟೇಜ್ ತುಂಬ ಕಮ್ಮಿ. ನಮ್ಮ ಬೇರೆ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಈಗ ಓರಲ್ ಕ್ಯಾನ್ಸರ್, ಬೇರೆ GI ಕ್ಯಾನ್ಸರ್ಸಲ್ಲಿ ಲಾಂಗ್ ಟರ್ಮ್ ಸರ್ವೈವರ್ಸ್ ಎಲ್ಲ ತುಂಬ ಜಾಸ್ತಿ ಇರ್ತಾರೆ, ತುಂಬ ಜನ ಇರ್ತಾರೆ. ಬಟ್ ಲಂಗ್ ಕ್ಯಾನ್ಸರ್ಲಿ ತುಂಬ ಕಮ್ಮಿ. ಒಂಥರ ಗೊತ್ತಾಗಲಿಕ್ಕೆ ಲೇಟು, ಗೊತ್ತಾದ ನಂತರ ಅದನ್ನು ಕಂಟ್ರೋಲ್ ಮಾಡೋಕ್ಕೂ ಸ್ವಲ್ಪ ಕಷ್ಟನೇ ಇದೆ. ಸರ್, ತಾವು ಹೇಳಿದಾಗೆ ಈ ಕ್ಯಾನ್ಸರಲ್ಲಿ 2 ಥರ ಡಿಫ್ರೆನ್ಸ್ ನೀವು ಹೇಳಿದ್ರಿ. ಒಂದು ಸ್ಮಾಲ್ ಸೆಲ್ ಹಾಗೆ ನಾನ್ ಸ್ಮಾಲ್ ಸೆಲ್. ಯಾವುದು ಇದರಲ್ಲಿ ಅಗ್ರೆಸಿವ್ ಸರ್? 2 ಅಗ್ರೆಸಿವ್ನೇ. ಸ್ಮಾಲ್ ಸೆಲ್ ಜಾಸ್ತಿ ಅಗ್ರೆಸಿವ್, ಆದರೆ ಸ್ಮಾಲ್ ಸೆಲ್ಲಲ್ಲಿ ಈ ಕೀಮೊಥೆರಪಿಗೆ ಸ್ವಲ್ಪ ರೆಸ್ಪಾನ್ಸಸ್ ಜಾಸ್ತಿ ಇದೆ. ಅದರಿಂದ ಕೆಲವರೆಲ್ಲ ಕೀಮೊಥೆರಪಿಯಿಂದ ಲಾಂಗ್ ಟೈಮ್ ಸ್ವಲ್ಪ ಜಾಸ್ತಿ ಬದುಕುವ ಚಾನ್ಸಸ್ ಇದೆ. ಕಂಪ್ಲೀಟಾಗಿ ಕ್ಯೂರ್ ಆಗುವ ಚಾನ್ಸಸ್ ಈ ಲಂಗ್ ಕ್ಯಾನ್ಸರಿಂದ ಸ್ವಲ್ಪ ತುಂಬ ಕಮ್ಮಿ. ಸೊ ಪರ್ಸೆಂಟೇಜ್ ಆಫ್ ಕ್ಯೂರ್ ಫ್ರಮ್ ಲಂಗ್ ಕ್ಯಾನ್ಸರ್ ಇಸ್ ಲೆಸ್. ಬಟ್ ತುಂಬ ಡ್ರಗ್ಸ್ ಇದೆ, ಇದನ್ನು ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಈಗ ಈ ಥರ ಈ ಕಾಯಿಲೆಯನ್ನು ಕಂಟ್ರೋಲ್ ಮಾಡೋಕ್ಕೆ ತುಂಬ ಡ್ರಗ್ಸ್, ಕೀಮೊಥೆರಪಿ ಡ್ರಗ್ಸ್ ಇದೆ. ಅದನ್ನು ಬೇರೆಯಾಗಿ ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಆ ಥರ ಅದೊಂದು ಲೈಫನ್ನು ಎಕ್ಸ್ಟೆಂಡ್ ಮಾಡೋಕ್ಕೆ ಸಾಧ್ಯವಿದೆ. ಆದರೆ ನಂಬರ್ 1 ನಾನು ಹೇಳಿದಾಗೆ ಗೊತ್ತಾಗೋದು ಲೇಟ್ ಸ್ಟೇಜಲ್ಲಿ, ಅದರಿಂದ ಒಂದು ನೆಗೆಟಿವ್. ಅರ್ಲಿ ಸ್ಟೇಜಲ್ಲಿ ಗೊತ್ತಾದರೆ ಅದು ಸರ್ಜರಿ, ಕೀಮೊಥೆರಪಿ ಆ್ಯಂಡ್ ರೇಡಿಯೋಥೆರಪಿಯಿಂದ ಕಂಟ್ರೋಲ್ ದ ಕ್ಯಾನ್ಸರ್ ಬೆಟರ್. ಇದು ಯಾಕೋಸ್ಕರ ಇದು ಲೇಟಾಗಿ ಡಿಟೆಕ್ಟ್ ಆಗ್ತದೆ ಸರ್? ಏನಾದರೂ ರೀಸನ್ ಇರ್ಬೋದಾ ಯಾಕೋಸ್ಕರ ಇದು ಇಷ್ಟು ಲೇಟಾಗಿ ಗೊತ್ತಾಗ್ತದೆ? ಒಂದು ಲೇಟಾಗಿ ಗೊತ್ತಾಗೋದು ಏನಂದರೆ ಲಂಗ್ಸ್ ಈಗ ಕರಳಲ್ಲಿ ಆದರೆ ಕರಳು ಬ್ಲಾಕ್ ಆಗಿದ ತಕ್ಷಣ ಇವರಿಗೆ ಹೊಟ್ಟೆ ಪ್ರಾಬ್ಲಮ್, ತಿನ್ನೋದು ಕುಡಿಯೋದು ಕಮ್ಮಿ ಆಗ್ಬೋದು. ಸೊ ಲಂಗ್ಸಲ್ಲಿ ಒಂದು ಕಾರ್ನರಲ್ಲಿ ಬಂದ ತಕ್ಷಣ ಅಲ್ಲಿದು ಏನು ತೊಂದರೆ ಆಗಲ್ಲ, ಯಾಕೆಂದರೆ ಇವರಿಗೆ ದಮ್ ಕಟ್ಟಲ್ಲ, ಏನು ತೊಂದರೆ ಆಗಲ್ಲ. ಸೊ ಅದು ಬೆಳೆದು ತುಂಬ ದೊಡ್ಡದಾದ ನಂತರ ಮಾತ್ರ ಗೊತ್ತಾಗೋದು. ಯಾವುದೇ ರೀತಿಯ ಸಿಂಪ್ಟಮ್ಸ್ ಕಂಡು ಬರಲ್ಲ. ಬಂದ್ರೂ ಸ್ವಲ್ಪ ಏನೋ ಕೆಮ್ಮು ಇರಬಹುದು, ಅದೂ ಇರಲ್ಲ. ಕೆಲವರು ಬರೀ ಲಂಗ್ ಕ್ಯಾನ್ಸರ್ ಇಂದ ಗೊತ್ತಾಗೋದಿಲ್ಲ, ಅವ್ರಿಗೆ ಸ್ಪ್ರೆಡ್ ಆಗಿ ಆ ಸ್ಪ್ರೆಡ್ ತೊಂದರೆಯಿಂದ ಬರ್ತಾರೆ. ಕೆಲವೊಮ್ಮೆ ಪೇಷಂಟ್ ಸಡನ್ ಆಗಿ ಕನ್ವಲ್ಷನ್ಸ್ ಅಂದರೆ ಬ್ರೈನಿಗೆ ಸ್ಪ್ರೆಡ್ ಆಗಿರುತ್ತೆ, ಇಲ್ಲಾಂದರೆ ಫ್ರ್ಯಾಕ್ಚರ್ ಆಗಿ ಬರ್ತಾರೆ, ಇಲ್ಲಾಂದರೆ ಕತ್ತಲ್ಲಿ ದೊಡ್ಡ ಗಡ್ಡೆಯಾಗಿ ಬರ್ತಾರೆ. ಯಾಕಂದರೆ ಲಂಗಿಂದ ಇಲ್ಲಿದು ಕರಳಿಗೆ ಸ್ಪ್ರೆಡ್ ಆಗಿ ಅಲ್ಲಿ ಗಡ್ಡೆಯಾಗಿ ಬರ್ತಾರೆ. ಸೊ ಲಂಗ್ ಕ್ಯಾನ್ಸರ್ ಒಂದು 30% ಸ್ಪ್ರೆಡ್ ಆಗಿಂದ ಗೊತ್ತಾಗೋದು. ಅಂದರೆ ಬೇರೆ ಕಡೆ ಎಲ್ಲೋ ಟ್ಯೂಮರ್ ಇದ್ದು ಆನಂತರ ಅದರ ಪ್ರೈಮರಿ ಅಲ್ಲಿ ಇರ್ತದೆ ಅಂತ, ಲಂಗಲ್ಲಿ ಇರುತ್ತೆ. ಇದು ಯಾಕೆಂದರೆ ಈ ಲಂಗ್ಸ್ ನಮ್ಮ ರಿಬ್ ಕೇಜ್ ಇದು ಒಳಗಿದೆ, ಕಾಣಲ್ಲ, ಅಷ್ಟು ಈಸಿಯಾಗಿ ನಮ್ಮ ಕೈಯಲ್ಲೆಲ್ಲ ಮುಟ್ಟಿ ನೋಡೋಕ್ಕಾಗಲ್ಲ. ಒಂದು ಕಾರ್ನರಲ್ಲಿ ಎಲ್ಲಾದರೂ ಬಂದರೆ ಯಾವ ಥರ ಸಿಂಪ್ಟಮ್ಸ್ ಇಲ್ಲ.
ಇದರಿಂದ ಇವನ್ ಅಲ್ಲಿ ನಾವು ಎಕ್ಸ್ರೇ ಹಾಕಿ ನೋಡಿದ ನಂತರ ಅಲ್ಲಿ ಗಡ್ಡೆ ಇದೆ, ಅದನ್ನೊಂದು ಬಯಾಪ್ಸಿ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಬ್ರಾಂಕೋಸ್ಕೋಪಿ ಅಂತ ಇದೆ, ಬ್ರಾಂಕೋಸ್ಕೋಪಿಯಲ್ಲಿ ಅದು ಮುಟ್ಲಿಲ್ಲ ಅಂದರೆ ಬ್ರಾಂಕೋಸ್ಕೋಪಿ ಬಯಾಪ್ಸಿ ಮಾಡೋಕ್ಕಾಗಲ್ಲ. ಆಮೇಲೆ ನಾವು CT ಗೈಡೆಡ್ FNSA ಅಂತ ಉಂಟು, ಅದನ್ನು ಟ್ರ್ಯಾಕ್ ಮಾಡ್ತೇವೆ. ಅದು ಮಾಡಿ ಅದರಲ್ಲಿ ಸಿಕ್ಕಿ ಅದು ಕ್ಯಾನ್ಸರ್ ಅಂತ ಗೊತ್ತಾದ ನಂತರ ಅದನ್ನು ಬಯಾಪ್ಸಿ ಫರ್ದರ್ ಟ್ರೀಟ್ಮೆಂಟ್, ಸರ್ಜರಿ ಮಾಡೋದಂದರೆ ಅದು ಸಾಕು. ಬಟ್ ಫರ್ದರ್ ಟ್ರೀಟ್ಮೆಂಟ್ ಏನಾದರೂ ಮಾಡಬೇಕಂದ್ರೆ ನಮ್ಗೆ ಬಯಾಪ್ಸಿ ಬೇಕು. ಯಾಕೆಂದರೆ ಇವಾಗ ಕೀಮೊಥೆರಪಿ ಈಸ್ ಬಿಕಮಿಂಗ್ ಟೇಲರಿಂಗ್ ಟು ಅ ಪೇಷಂಟ್. ಆ ಬಯಾಪ್ಸಿ ತೆಗೆದುಬಿಟ್ಟು ಅದನ್ನು ಜೆನೆಟಿಕ್ ಸ್ಟಡಿ, ಮಾರ್ಕರ್ ಸ್ಟಡೀಸ್, ಪ್ರೊಗ್ನೋಸ್ಟಿಕ್ ಸ್ಟಡೀಸ್ ಎಲ್ಲ ನಡೆಸಿ ಯಾವ ಥರ ಕ್ಯಾನ್ಸರ್, ಯಾವುದೆಲ್ಲ ಅಲ್ಲಿ ಚೇಂಜಸ್ ನಡೆದಿದೆ, ಜೀನ್ ಲೆವೆಲ್ ಚೇಂಜಸ್, ಮಾಲಿಕ್ಯುಲರ್ ಚೇಂಜಸನ್ನು ನೋಡಿ ಅದಕ್ಕೆ ಬೇಕಾದ ಡ್ರಗ್ಗನ್ನು ಹಾಕ್ಬೋದಾ ಅಂತ ಈ ಪ್ಲ್ಯಾನ್ಸ್ ಇರುತ್ತೆ. ಸೊ ಬಯಾಪ್ಸಿ ಈಸ್ ಎ ಮಸ್ಟ್. ಸೊ ಇಷ್ಟು ಮಾಡಬೇಕಂದ್ರೆ ಒಂದು ಬಯಾಪ್ಸಿ ಒಂದು ಲಂಗ್ ಕ್ಯಾನ್ಸರ್ಲಿ ಮಾಡಬೇಕಂದ್ರೆ ನಾವು ಅದಕ್ಕೆ ಒಂದು ದೊಡ್ಡ ಕಷ್ಟ. ಸೊ ಲಂಗ್ ಕ್ಯಾನ್ಸರ್ ಈಸ್ ಎ ಡಿಫಿಕಲ್ಟ್ ಕ್ಯಾನ್ಸರ್ ಟು ಡಯಾಗ್ನೋಸ್, ಡಿಫಿಕಲ್ಟ್ ಕ್ಯಾನ್ಸರ್ ಟು ಬಯಾಪ್ಸಿ ಆ್ಯಂಡ್ ಡಿಫಿಕಲ್ಟ್ ಕ್ಯಾನ್ಸರ್ ಟು ಟ್ರೀಟ್. ಅದೇ ರೀತಿ ವಯಸ್ಸಿನಲ್ಲಿ ಕೂಡ ಈಗ ಯಾರಿಗೆ ಬರ್ತದೆ, ಈ ವಯಸ್ಸಿನವರಿಗೆ ಬರ್ತದೆ, ಈ ವಯಸ್ಸಿನಗೆ ಬರುವುದಿಲ್ಲ, ಆ ರೀತಿ ಯಾವುದೂ ಇಲ್ಲ. ಇತ್ತೀಚೆಗೆ ಯುವಕರಲ್ಲಿ ಕೂಡ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ ಇದು. ಹೌದು, ಅದೇ ನಾನು ಹೇಳಿದ್ದು. ಮೊದಲೆಲ್ಲ ನಾವು 10 ವರ್ಷ ಕಮ್ಮಿ. ಈಗ ನಾವು ಮೊದಲೆಲ್ಲ ಯಾವ ಕ್ಯಾನ್ಸರ್ ನೋಡೋದು 40, 50, 60, 50 ಇದ್ದರು. ಈಗ 40, 50, ಇನ್ನೊಂದು ಈಗ ಕೆಲವು 30 ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ಸೊ ಕ್ಯಾನ್ಸರ್ ಏಜ್ ಕಮ್ಮಿ ಆಗ್ತಾ ಇದೆ. ಈಗ ವೆಸ್ಟರ್ನ್ ವರ್ಲ್ಡಲ್ಲಿ ಈಗ ನಾವು ಈಗ ನೀವು ಮಾತಾಡಿದಾಗೆ ಬ್ರೆಸ್ಟ್ ಕ್ಯಾನ್ಸರ್ ಅವರು ಮಾತಾಡುವಾಗ 50 years, 40 years, 50 years, 60 years ಮಾತಾಡ್ತಾ ಇದ್ದೀವಿ. ನಾವು ಇಲ್ಲಿ ನೋಡಿದರೆ 30, 40, 50 ಇದೆ. 10 years ಯಂಗರ್ ಏಜ್ ಗ್ರೂಪಲ್ಲಿ ನಮ್ಮ ದೇಶದಲ್ಲಿ ಕಂಡು ಬರ್ತಾ ಉಂಟು. ಇದು ಒಳ್ಳೆಯದಲ್ಲ ಸರ್. ಲಂಗ್ ಕ್ಯಾನ್ಸರ್ ಸರ್ಜರಿಯಲ್ಲಿ ಅವರು ಸಹಜ ಜೀವನಕ್ಕೆ ಮರಳಬೇಕಾದ್ರೆ, ಈಗ ಫಸ್ಟ್ ಸ್ಟೇಜೇ ಇರ್ಬೋದು, ಆನಂತರ ಅವರು ಸಹಜ ಜೀವನಕ್ಕೆ ಮರಳಬೇಕಾದ್ರೆ ಎಷ್ಟು ಸಮಯ ಬೇಕಾಗ್ಬೋದು ಸರ್? ಲಂಗ್ ಕ್ಯಾನ್ಸರ್ ಸರ್ಜರಿ ಮಾಡಿದರೆ ಲೋಬೆಕ್ಟಮಿ ಅಂತ ಇದೆ. ಲೋಬೆಕ್ಟಮಿ ಮಾಡಿದರೆ ಅಷ್ಟೊಂದು ತೊಂದರೆ ಆಗಲ್ಲ, ಅವರು ನಿಯರ್ ನಾರ್ಮಲ್ ಆಗಿ ಬದುಕ್ಬೋದು. ಆದರೆ ಒಂದು ಭಾಗ ಲಂಗನ್ನು ತೆಗೆದ್ರೆ ಅವ್ರದ್ದು ಒಂದು 40 to 50% ಲಂಗ್ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಅವ್ರು ರುಟೀನಾಗಿ ಅವ್ರ ಕೆಲಸ, ಮನೆ ಕೆಲಸ ಅದು ಇದನ್ನು ಮಾಡ್ಬೋದು. ಅದರ ಒಂದೊಂದು ಥರ ಓಡಿ ಹೋಗಿ ಬಸ್ಸನ್ನು ಹಿಡ್ಕೊಳ್ಳೋದು, ಇಲ್ಲ ಅಂದರೆ ಒಂದು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಕ್ಲೈಮ್ ಮಾಡಬೇಕಂದ್ರೆ ಕಷ್ಟ ಆಗ್ಬೋದು. ಸೊ ಲಂಗ್ ತೆಗೆದ ತಕ್ಷಣ ಇಟ್ ಈಸ್ ಎ ಮೇಜರ್ ಫಂಕ್ಷನಲ್ ಡಿಫಾರ್ಮಿಟಿ. ಅದರ ಹತ್ತಿರದಲ್ಲಿರುವಂಥ ಇನ್ನೊಂದು ಅಂಗ ಅಂತ ಹೇಳಿದರೆ ನಮ್ಮ ಹೃದಯ, ಅದಕ್ಕೂ ಏನಾದರೂ ಮುಂದಕ್ಕೆ ಭವಿಷ್ಯದಲ್ಲೇ ತೊಂದರೆ ಆಗುವಂಥ ಚಾನ್ಸಸ್ ಇದೆಯಾ ಇದರಿಂದ ಆಗ್ಬೋದು. ಯಾಕೆಂದರೆ ಅದು ಅಷ್ಟಾಗುವಷ್ಟು ಅವರು ಯೂಸ್ಲಿ ಬದುಕೋದಿಲ್ಲ. ಅಂದರೆ ಬದುಕಿದವರು ಸಹ ನಮಗೆ ಅಂಥ ಲಿಟ್ರೇಚರಲ್ಲಿ ಅಂದರೆ ಆಗಲೇಬೇಕಂತ ಏನಿಲ್ಲ. ಬಟ್ ಒಂದು ಲಂಗ್ ಕೆಪಾಸಿಟಿ ಅಂದರೆ ಅದರಲ್ಲೇ ಅವರು ಇದು ಕೆಪಾಸಿಟಿ ಕಮ್ಮಿ ಆದ ತಕ್ಷಣ ಇಟ್ ಹ್ಯಾಸ್ ಎಫೆಕ್ಟ್ ಆನ್ ಹಾರ್ಟ್. ನ್ಯಾಚುರಲಿ ಹಾರ್ಟಿದ ಕೆಲಸ ಜಾಸ್ತಿ ಆಗುತ್ತೆ, ಹಾರ್ಟ್ ಜಾಸ್ತಿ ಹೊಡಿಬೇಕಾಗ್ತದೆ. ಯಾಕಂದರೆ ಲಂಗ್ಸಿಂದ ಆಕ್ಸಿಜನೇಷನ್ ಆದ ಏರ್ ಎಲ್ಲ ಕಡೆ ಹೋಗಿ ಮುಟ್ಟಬೇಕು ಆಕ್ಸಿಜನ್. ಸೊ ಒಂದು ಲಂಗಿಂದ ಹೊಡೆದ ಆಕ್ಸಿಜನ್ ಸಾಕಾಗಲಿಕ್ಕಿಲ್ಲ. ಸೊ ಲಂಗ್ ಈಗ 80 per minute 70 per minute ಹೊಡೆಯೋದು ನಾರ್ಮಲ್ ಆಗಿ 70 to 80, ಇದು 90, 100 ಹೊಡಿತಾ ಇರಬೇಕು. ಸೊ ಲಾಂಗ್ ಟರ್ಮಲ್ಲಿ ಹಾರ್ಟಿಗೆ ಏಟಿದೆ. ಈ ಕುರಿತಂತೆ ಬಹಳಷ್ಟು ಮಾಹಿತಿಗಳನ್ನು ನೀವು ನೀಡಿದ್ದೀರಿ. ಸೊ ನಮ್ಮ ವೀಕ್ಷಕರಿಗೆ ನೀವು ಈ ಸರ್ಜರಿ ಕುರಿತಂತೆ ಏನು ಒಂದು ಸಂದೇಶ ನೀಡಲಿಕ್ಕೆ ಇಷ್ಟಪಡ್ತೀರಿ ಸರ್? ನನ್ನ ಸಂದೇಶ ಏನೆಂದರೆ, ಕ್ಯಾನ್ಸರ್ಗೆ ಹೆದರಬೇಕಂತ ಇಲ್ಲ. ಕಾಯಿಲೆ ಬಂದರೆ ಅದನ್ನೊಂದು ಚಾಲೆಂಜ್ ಆಗಿ ತೆಗೆದುಕೊಂಡು ಮುಂದೆ ಅದನ್ನು ಫೇಸ್ ಮಾಡಬೇಕು. ಸೊ ಫೇಸ್ ಮಾಡುವಾಗ ಒಂದನೇದು ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ಅದನ್ನೆಲ್ಲ ಮಾಡಬೇಕು. ನನಗೆ ಅದು ಬೇಡ, ಸರ್ಜರಿ ಬೇಡ, ರೇಡಿಯೋಥೆರಪಿ ಬೇಡ, ಕೀಮೊಥೆರಪಿ ಬೇಡ, ನನಗೆ ಅದು ಬೇಕು ಇದು ಬೇಕಂತ ಹೋಗಿ ನಾವು ಏನು ರೆಸ್ಟೋರೆಂಟಲ್ಲಿ ಹೋಗಿ ಕೂತ್ಕೊಂಡು ಟೀ ಕಾಫಿ ಆರ್ಡರ್ ಮಾಡಿದಂಗೆ ಮಾಡೋಕ್ಕಾಗಲ್ಲ. ಸೊ ಡಾಕ್ಟರ್ಸ್ ಅವ್ರು ಏನು ಪ್ಲ್ಯಾನ್ ಮಾಡಿದ್ದಾರೆ ಆ ಥರ ಟ್ರೀಟ್ಮೆಂಟ್ ತಗೋಬೇಕು. ಸೊ ಎರಡನೇದು ಏನಂದರೆ, ಒಳ್ಳೆ ಸೆಟಪ್ಪಿಗೆ ಹೋಗಿ ಒಳ್ಳೆ ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಸೆಂಟರ್ಸಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಬೇಕು. ಆ್ಯಂಡ್ ಟ್ರೀಟ್ಮೆಂಟನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ಇದು ಮಾಡಿದರೆ 60 to 70% ಆಫ್ ದ ಕ್ಯಾನ್ಸರ್ ಪೇಷಂಟ್ಸನ್ನು ನಾವು ಗುಣಪಡಿಸ್ಬೋದು. ಸರಿ ಡಾಕ್ಟ್ರೆ, ಇವತ್ತು ಬಾಯಿಯ ಕ್ಯಾನ್ಸರ್, ಅದೇ ರೀತಿ ಸ್ತನದ ಕ್ಯಾನ್ಸರ್, ಅದೇ ರೀತಿ ಶ್ವಾಸಕೋಶದ ಕ್ಯಾನ್ಸರ್, ಇವುಗಳ ಶಸ್ತ್ರಚಿಕಿತ್ಸೆ ಕುರಿತಾಗಿ ನಮಗೆ ಬಹಳಷ್ಟು ಮಾಹಿತಿಗಳನ್ನು ನೀಡಿದ್ದೀರಿ. ನಿಮಗೆ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
ವೀಕ್ಷಕರೇ, ಇವತ್ತಿನ ಆರೋಗ್ಯ ಸಂಚಿಕೆಯಲ್ಲಿ ಶ್ವಾಸಕೋಶದ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್, ಅದೇ ರೀತಿ ಸ್ತನದ ಕ್ಯಾನ್ಸರ್ನ ಶಸ್ತ್ರಚಿಕಿತ್ಸೆ ಕುರಿತಾಗಿ ಬಹಳಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕ್ಯಾನ್ಸರ್ ಕುರಿತ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.